ಮತ್ತೊಮ್ಮೆ ಕರ್ನಾಟಕದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಯೂಟ್ಯೂಬ್ ಸೆಷನ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ಇವತ್ತಿನ ಒಂದು ಯೂಟ್ಯೂಬ್ ಸೆಷನ್ನಲ್ಲಿ ನಾವು ಭಾರತದಲ್ಲಿರ್ತಕ್ಕಂಥ ವನ್ಯಜೀವಿಗಳ ಒಂದು ರಕ್ಷಣೆಗೆ ಇರತಕ್ಕಂಥ ಒಂದು ಕಾಯ್ದೆ, ಅದು ಯಾವ ಕಾಯ್ದೆ ಅಂದರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಅಥವಾ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಬಗ್ಗೆ ಇವತ್ತು ಅಧ್ಯಯನವನ್ನು ಮಾಡ್ತಾ ಹೋಗ್ತೀವಿ. ಈ ಒಂದು ಕಾಯ್ದೆಯ ಲಕ್ಷಣಗಳೇನು, ಅದರಲ್ಲಿರ್ತಕ್ಕಂಥ ಯಾವ್ಯಾವ ಫೀಚರ್ಸ್ ಇದ್ದಾವೆ, ಅದರಲ್ಲಿ ಎಷ್ಟು ಚಾಪ್ಟರ್ಸ್ ಇದ್ದಾವೆ, ಎಷ್ಟು ಸೆಕ್ಷನ್ಸ್ ಇದ್ದಾವೆ ಮತ್ತು ಎಷ್ಟು ಶೆಡ್ಯೂಲ್ಸ್ ಇದ್ದಾವೆ, ಈ ಒಂದು ಕಾಯ್ದೆ ಪ್ರಕಾರ ಭಾರತದಲ್ಲಿ ಯಾವ ಯಾವ ಒಂದು ಸಂರಕ್ಷಿತ ಪ್ರದೇಶಗಳನ್ನು ನಾವು ಘೋಷಣೆ ಮಾಡ್ಬೋದು ಅಥವಾ ಸ್ಥಾಪನೆಯನ್ನು ಮಾಡ್ಬೋದು, ಅಥವಾ ಆ ಒಂದು ಸಂರಕ್ಷಿತ ಪ್ರದೇಶಗಳ ರಕ್ಷಣೆಗೆ ಇರತಕ್ಕಂತಹ ಹಲವಾರು ಬಾಡಿಗಳು ಯಾವ್ಯಾವ ಇದ್ದಾವೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ಇನ್ನೂ ಒಂದು ಇಂಪಾರ್ಟೆಂಟ್ ಏನಂದರೆ, ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಒಂದು ಕಾಯ್ದೆ ಮೇಲೆ ಹಲವಾರು ಕ್ವಶನ್ಗಳನ್ನು ಕೇಳ್ತಕ್ಕಂಥದ್ದನ್ನು ನಾವು ನೋಡಬೇಕಾಗುತ್ತೆ. ಓಕೆ, ಆದ್ದರಿಂದ ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಡಿಯೋ. ಇಲ್ಲಿ ನನ್ನ ಒಂದು ಕಿರುಪರಿಚಯ. ನಾನು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗನ್ನು ಬೆಂಗಳೂರಲ್ಲಿರ್ತಕ್ಕಂಥ PSITಯಲ್ಲೂ, MTech ಡಿಗ್ರಿಯನ್ನು ಪಶ್ಚಿಮ ಬಂಗಾಳದಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಖರಗ್ಪುರಿಂದಲೂ ಪಡೆದಿದ್ದೀನಿ ಮತ್ತು ಹಲವಾರು ಪರೀಕ್ಷೆಗಳಲ್ಲಿ ಪಾಸಾಗಿರ್ತಕ್ಕಂಥ ಡೀಟೇಲ್ಸ್ ಇಲ್ಲಿದೆ. ಸೊ ಹಾಗಾದರೆ ಭಾರತದಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಯಾಕೆ ತರಬೇಕಾಯಿತು ಅಂತಕ್ಕಂಥದ್ದು ಫಸ್ಟ್ ಆಫ್ ಆಲ್. ಓಕೆ, ಹಾಗಾದರೆ ನೋಡೋಣ. ನೋಡಿ, ಭಾರತವು ವಿಶ್ವದ 17 ಮೆಗಾ ವೈವಿಧ್ಯತೆಗಳಲ್ಲಿ ಒಂದಾಗಿದೆ. ಅಂದರೆ ಪ್ರಪಂಚದಲ್ಲಿರ್ತಕ್ಕಂತಹ ಜೀವ ವೈವಿಧ್ಯತೆಯನ್ನು ಒಳಗೊಂಡಿರ್ತಕ್ಕಂಥ 17 ಮೆಗಾ ಒಂದು ಬಯೋಡೈವರ್ಸಿಟಿ ಕೇಂದ್ರಗಳಲ್ಲಿ ಭಾರತವು ಸಹಿತ ಒಂದಾಗಿದೆ. ಯಾಕೆಂದರೆ ನೋಡಿ, ಪ್ರಪಂಚದಲ್ಲಿರುವ ಒಟ್ಟು ಸಸ್ತನಿಗಳಲ್ಲಿ ಅಥವಾ ಮ್ಯಾಮಲ್ಗಳಲ್ಲಿ 7.6% ನಮ್ಮ ದೇಶದಲ್ಲಿಯೇ ಇದೆ ಮತ್ತು ಪಕ್ಷಿ ಪ್ರಭೇದಗಳಲ್ಲಿ 12.6%, 6.2% ಸರೀಸೃಪಗಳು, ಓಕೆ, 6.0% ಫ್ಲವರಿಂಗ್ ಪ್ಲಾಂಟ್ ಸ್ಪೀಸೀಸ್ ನಮ್ಮ ದೇಶದಲ್ಲಿಯೇ ಇದೆ ಅಂತಕ್ಕಂಥದ್ದು. ಓಕೆ, ಅದು ಅಲ್ಲದೆ ಜೊತೆಗೆ ಪ್ರಪಂಚದಲ್ಲಿರುವ ಒಟ್ಟು 35 ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ಗಳಲ್ಲಿ ಭಾರತವು ಅದರ 4 ಜೀವ ವೈವಿಧ್ಯತಾ ಮಹಾಕೇಂದ್ರಗಳ ಭಾಗವಾಗಿದೆ. ಅವ್ಯಾವ ಅನ್ನೋದು ನೋಡೋದಾದರೆ ವೆಸ್ಟರ್ನ್ ಘಾಟ್ಸ್, ದ ಈಸ್ಟರ್ನ್ ಹಿಮಾಲಯಾಸ್, ಇಂಡೋ ಬರ್ಮಾ ರೀಜನ್ ಮತ್ತು ಸುಂಡಾಲ್ಯಾಂಡ್ ಅಂತಕ್ಕಂತಹ 4 ಜೀವ ವೈವಿಧ್ಯತಾ ಮಹಾಕೇಂದ್ರಗಳ ಭಾಗವಾಗಿದೆ ಭಾರತ ದೇಶವು. ಈ ಒಂದು ಜೀವ ವೈವಿಧ್ಯತೆಯನ್ನು ಉಳಿಸ್ಕೊಂಡು ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗಬೇಕಾದ್ರೆ ನಾವು ಒಂದು ಕಠಿಣವಾಗಿರ್ತಕ್ಕಂಥ ಒಂದು ಕಾನೂನನ್ನು, ಕಾಯ್ದೆಯನ್ನು ತರಬೇಕಾದಂಥ ಅವಶ್ಯಕತೆ ಇದ್ದೇ ಇದೆ. ಆದ್ದರಿಂದ 1972ರಲ್ಲಿ ಈ ಒಂದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನು ಭಾರತ ಸರ್ಕಾರ ತರುತ್ತೆ. ಹಾಗಾದರೆ ಇದರ ಮುಖ್ಯ ಉದ್ದೇಶ ಏನಂದರೆ ನೋಡಿ, ಭಾರತ ದೇಶದಲ್ಲಿರುವ ಕಾಡು ಪ್ರಾಣಿಗಳು, ಪಕ್ಷಿಗಳು ಮತ್ತು ಸಸ್ಯಗಳ ರಕ್ಷಣೆಗಾಗಿ ಹಾಗೂ ಪರಿಸರ ವ್ಯವಸ್ಥೆ, ಪರಿಸರ ಸುರಕ್ಷತೆಯನ್ನು ಕಾಪಾಡುವ ಉದ್ದೇಶದಿಂದ ಅದಕ್ಕೆ ಸಂಬಂಧಿಸಿದ ಅಥವಾ ಪೂರಕ ಅಥವಾ ಪ್ರಾಸಂಗಿಕ ವಿಷಯಗಳಿಗೆ ಒದಗಿಸುವ ಕಾಯ್ದೆಯನ್ನು ನಾವು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಅಂತ ಕರಿತೀವಿ. ಇದು ಜಮ್ಮು ಕಾಶ್ಮೀರ ರಾಜ್ಯವನ್ನು ಹೊರತುಪಡಿಸಿ ಭಾರತದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಿಗೆ ಅನ್ವಯವಾಗುತ್ತೆ. ಹಾಗಾದರೆ ಈ ಒಂದು ಕಾಯ್ದೆಯ ಲಕ್ಷಣಗಳು ಅಥವಾ ಫೀಚರ್ಸ್ ಏನಂತ ನೋಡೋದಾದರೆ, ಇದು ಒಟ್ಟು 7 ಚಾಪ್ಟರ್ಗಳನ್ನು ಒಳಗೊಂಡಿದ್ದು 6 ಶೆಡ್ಯೂಲ್ಗಳಿದ್ದಾವೆ ಮತ್ತು ಒಟ್ಟು 66 ಸೆಕ್ಷನ್ಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಕಾಯ್ದೆಯಾಗಿದೆ. ಈ ಕಾಯ್ದೆಯ ಪ್ರಕಾರ ನಾವು ಯಾವ ಯಾವ ಒಂದು ಸಂರಕ್ಷಿತ ಪ್ರದೇಶಗಳನ್ನು ಸ್ಥಾಪನೆ ಅಥವಾ ಘೋಷಣೆ ಮಾಡ್ಬೋದು ಅನ್ನೋದಾದರೆ, ವೈಲ್ಡ್ ಲೈಫ್ ಸ್ಯಾಂಚುರೀಸ್, ನ್ಯಾಷನಲ್ ಪಾರ್ಕ್ಸ್, ಟೈಗರ್ ರಿಸರ್ವ್ಸ್, ಕನ್ಸರ್ವೇಷನ್ ರಿಸರ್ವ್ಸ್, ಕಮ್ಯುನಿಟಿ ರಿಸರ್ವ್ಸ್ ಮತ್ತು ಜೂಗಳನ್ನು ಸಹಿತ ಈ ಕಾಯ್ದೆಯ ಪ್ರಕಾರ ನಾವು ಸ್ಥಾಪನೆಯನ್ನು ಮಾಡ್ಬೋದು. ಇದರ ಒಂದು ಆಬ್ಜೆಕ್ಟಿವ್ ಏನಪ್ಪ, ಈ ಒಂದು ಕಾಯ್ದೆಯ ಆಬ್ಜೆಕ್ಟಿವ್ ಅನ್ನೋದಾದರೆ, ನಮ್ಮ ದೇಶದಲ್ಲಿರುವ ಅರಣ್ಯದಲ್ಲಿರ್ತಕ್ಕಂಥ ವೈಲ್ಡ್ ಆ್ಯನಿಮಲ್ಸ್ ಮತ್ತು ಬರ್ಡ್ಸ್ ಮತ್ತು ಇನ್ನಿತರ ಸ್ಪೀಸೀಸ್ಗಳನ್ನು ಅವುಗಳನ್ನು ಅಂಟು ಮಾಡೋದನ್ನು ಪ್ರೊಹಿಬಿಟ್ ಮಾಡ್ತಕ್ಕಂಥದ್ದು, ಬೇಟೆಯಾಡುವುದನ್ನು ತಡಿತಕ್ಕಂಥ ಒಂದು ಕಾನೂನಾಗಿದ್ದು ಮತ್ತು ಕ್ರಿಟಿಕಲಿ ಎಂಡ್ಯಾಂಜರ್ಡ್ ಅಥವಾ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿ ಪ್ರಭೇದಗಳನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಒಂದು ಆಬ್ಜೆಕ್ಟಿವ್ ಆಗಿದೆ. ಅದ್ರ ಜೊತೆಗೆ ಅವುಗಳಿಗೆ ಏನಾದರೂ ತೊಂದರೆ ಮಾಡಿರ್ತಕ್ಕಂಥ ವ್ಯಕ್ತಿಗಳೇ ಪನಿಷ್ಮೆಂಟನ್ನು ನೀಡ್ತಕ್ಕಂಥ ಒಂದು ಅಂಶಗಳು ಸಹಿತ ಈ ಒಂದು ಕಾನೂನಿನಲ್ಲಿ ಅಥವಾ ಕಾಯ್ದೆಯಲ್ಲಿ ಇದ್ದಾವೆ. ಹಾಗಾದರೆ 1972ರಲ್ಲಿ ತಂದಿರತಕ್ಕಂತಹ ಈ ಒಂದು ಕಾಯ್ದೆಗೆ ಯಾವುದಾದ್ರೂ ತಿದ್ದುಪಡಿಗಳಾಗಿದ್ದಾವೆ ಅನ್ನೋದಾದರೆ ಹಲವಾರು ತಿದ್ದುಪಡಿಗಳಾಗಿದ್ದಾವೆ. ಅದರಲ್ಲೂ 1991ರ ಮತ್ತು 2002ರ ಮತ್ತು 2006ರ ತಿದ್ದುಪಡಿಗಳು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡಿತವೆ. ಅವು ಏನು ಅಂತಕ್ಕಂಥದ್ದನ್ನು ಈ ಮುಂದಿನ ಒಂದು ಸ್ಲೈಡ್ಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಓಕೆ, ಹಾಗಾದರೆ ಈ ಒಂದು ಕಾಯ್ದೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ 10 ಬಾಡೀಸ್ ಬರ್ತವೆ.
ಆ 10 ಬಾಡಿಗಳು ಅಥವಾ 10 ಒಂದು ಸಂಘಟನೆಗಳು, ಸಂಸ್ಥೆಗಳು, ಆರ್ಗನೈಜೇಷನ್ ಯಾವುವು ಅನ್ನೋದ್ರ ಮೇಲೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಳಷ್ಟು ಕ್ವಶನ್ಗಳು ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಈ ಒಂದು ವಿಡಿಯೋ ಒಂದು ಭಾಳಷ್ಟು ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಯಾಕಂದರೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಭಾಳಷ್ಟು ಯೂಸ್ಫುಲ್ ಆಗಿರ್ತಕ್ಕಂಥ ಕಂಟೆಂಟ್ ಈ ಒಂದು ವಿಡಿಯೋದಲ್ಲಿ ಇದೆ. ಹಾಗಾದರೆ ಯಾವುವು 10 ಬಾಡಿಗಳನ್ನೋದನ್ನು ನೋಡೋದಾದರೆ ನೋಡಿ, ಫಸ್ಟು ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್, ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯನ್ನು 1972 ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಸೆಕ್ಷನ್ 5A ಪ್ರಕಾರ ನಾವು ಸ್ಥಾಪನೆ ಮಾಡಬಹುದು. ಹಾಗೂ ಸ್ಟೇಟ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್, ರಾಜ್ಯ ವನ್ಯಜೀವಿ ಮಂಡಳಿಯನ್ನು ಸೆಕ್ಷನ್ 6 ಪ್ರಕಾರ, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ವನ್ಯಜೀವಿ ಧಾಮಗಳನ್ನು ಸೆಕ್ಷನ್ 18 ಪ್ರಕಾರ, ನ್ಯಾಷನಲ್ ಪಾರ್ಕ್ಸ್ ರಾಷ್ಟ್ರೀಯ ಉದ್ಯಾನವನಗಳನ್ನು ಸೆಕ್ಷನ್ 35 ಪ್ರಕಾರ, ಟೈಗರ್ ರಿಸರ್ವ್ಸ್ ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ಸೆಕ್ಷನ್ 38V ಪ್ರಕಾರ, ಕನ್ಸರ್ವೇಷನ್ ರಿಸರ್ವ್ಸ್ ಸಂರಕ್ಷಿತ ಮೀಸಲು ಪ್ರದೇಶಗಳನ್ನು 36A ಪ್ರಕಾರ, ಕಮ್ಯುನಿಟಿ ರಿಸರ್ವ್ಸ್ ಸಮುದಾಯ ಮೀಸಲು ಪ್ರದೇಶಗಳನ್ನು 36C ಪ್ರಕಾರ, ಸೆಂಟ್ರಲ್ ಜೂ ಅಥಾರಿಟಿ ಕೇಂದ್ರ ಮೃಗಾಲಯ ಪ್ರಾಧಿಕಾರವನ್ನು ಸೆಕ್ಷನ್ 38A ಪ್ರಕಾರ, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ NTCA ಅಂದರೆ ಕನ್ನಡದಲ್ಲಿ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರವನ್ನು ಸೆಕ್ಷನ್ 38L ಪ್ರಕಾರ, ಟೈಗರ್ ಆ್ಯಂಡ್ ಅದರ್ ಎಂಡಾಂಜರ್ಡ್ ಸ್ಪೀಸೀಸ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ ಹುಲಿ ಮತ್ತು ಇತರ ಅಳಿವಿನ ಅಂಚಿನಲ್ಲಿರುವ ಪ್ರಭೇದಗಳ ಅಪರಾಧ ನಿಯಂತ್ರಣ ದಳ ಸೆಕ್ಷನ್ 38Y ಪ್ರಕಾರ ಸ್ಥಾಪನೆ ಮಾಡಬಹುದು. ಹಾಗಾದರೆ ಈ ಒಂದು 10 ವಿವಿಧ ಬಾಡಿಗಳನ್ನು ಮುಂದಿನ ಸ್ಲೈಡ್ಗಳಲ್ಲಿ ಅಧ್ಯಯನ ಮಾಡ್ತಾ ಹೋಗೋಣ. ಒಂದೊಂದು ಬಾಡಿಯನ್ನು ತೆಗೆದುಕೊಂಡು ಅವುಗಳ ಒಂದು ಸಮಿತಿ ಯಾವ ಥರ ಇರುತ್ತೆ, ಅವುಗಳ ಸದಸ್ಯರು ಯಾರಾಗಿರ್ತಾರೆ, ಅಧ್ಯಕ್ಷರು ಉಪಾಧ್ಯಕ್ಷರು ಯಾರಾಗಿರ್ತಾರೆ, ಇದನ್ನು ಯಾವ ಒಂದು ಸೆಕ್ಷನ್ ಪ್ರಕಾರ ನಾವು ಘೋಷಣೆಯನ್ನು ಮಾಡಬಹುದು ಮತ್ತು ಅದರ ಕಾರ್ಯಗಳೇನು, ಅಧಿಕಾರಗಳೇನು ಅಂತ ಮುಂದಿನ ಸ್ಲೈಡ್ಗಳಲ್ಲಿ ನೋಡ್ತಾ ಹೋಗೋಣ. ಹಾಗಾದರೆ ಮೊದಲನೇ ಒಂದು ಬಾಡಿ ತಗೊಳ್ಳೋಣ, ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್, ರಾಷ್ಟ್ರೀಯ ವನ್ಯಜೀವಿ ಮಂಡಳಿ. ಇದು ಮೊದಲಿಗೆ 1972ರಲ್ಲಿ ತಂದಿರತಕ್ಕಂಥ ಕಾಯ್ದೆಯಲ್ಲಿ ಈ ಒಂದು ಬಾಡಿನ ಫಾರ್ಮ್ ಮಾಡೋಕ್ಕೆ ಅನುಕೂಲ ಇರಲಿಲ್ಲ. ಆದರೆ ತಿದ್ದುಪಡಿ 2002ರಲ್ಲಿ ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಒಂದು ಅಂಶವನ್ನು ಸೇರ್ಪಡಿಸ್ತಾರೆ. ಅದರ ಪ್ರಕಾರ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಅಥವಾ ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫನ್ನು ಸ್ಥಾಪನೆ ಮಾಡ್ಬೋದು. ಇಲ್ಲಿ ನೋಡಿ, ಇದು 2002ರ ತಿದ್ದುಪಡಿಯಿಂದ ತೆಗೆದುಕೊಂಡಿರ್ತಕ್ಕಂಥ ಒಂದು ಪೇಜ್. ಇದರಲ್ಲಿ ನೋಡಿ 5A ಸೆಕ್ಷನ್ 5Aದಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ದ ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್. ಅದಕ್ಕೋಸ್ಕರ ನೋಡಿ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ 2002ರ ಪ್ರಕಾರ ಸೆಂಟ್ರಲ್ ಗೌರ್ಮೆಂಟು ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫನ್ನು ಕಾನ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಹಾಗಾದರೆ ಈ ಒಂದು ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ಒಂದು ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಯಾರಿರ್ತಾರೆ ಅಂತ ನೋಡೋದಾದರೆ ಭಾಳಷ್ಟು ಇಂಪಾರ್ಟೆಂಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ. ಯಾಕೆಂದರೆ ನೋಡಿ, ಈ ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ಅಧ್ಯಕ್ಷರು ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಾರೆ ಮತ್ತು ಉಪಾಧ್ಯಕ್ಷರು ಮಿನಿಸ್ಟರ್ ಇನ್ ಚಾರ್ಜ್ ಆಫ್ ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್, ಅಂದರೆ ಅರಣ್ಯ ಮತ್ತು ಪರಿಸರ ಖಾತೆಯ ಸಚಿವರು ಯಾರಿರ್ತಾರೆ ಅವರು ಇದರ ಒಂದು ಉಪಾಧ್ಯಕ್ಷರಾಗಿರ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ಬೋದು, ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ಅಧ್ಯಕ್ಷರು ಈ ಕೆಳಗಿನವುಗಳಲ್ಲಿ ಯಾರು? ಪ್ರಧಾನಮಂತ್ರಿ, ಅರಣ್ಯ ಖಾತೆ ಸಚಿವರು, ಗೃಹ ಸಚಿವರು, ಇನ್ನೊಂದು ಯಾರೋ ಸಚಿವರು ಕೊಟ್ಟಿರ್ತಾರೆ. ಅಲ್ಲಿ ನೋಡಿ ಕನ್ಫ್ಯೂಷನ್ಗ್ ಆಗುತ್ತೆ. ಅದಕ್ಕೋಸ್ಕರ ನೆನ್ಪಿಡಬೇಕು, ಅಧ್ಯಕ್ಷರು ಪ್ರಧಾನಮಂತ್ರಿಗಳಾಗಿರ್ತಾರೆ ಮತ್ತು ಉಪಾಧ್ಯಕ್ಷರು ವೈಸ್ ಚೇರ್ಪರ್ಸನ್ ಯಾರಾಗಿರ್ತಾರೆ ಅಂದರೆ ಅರಣ್ಯ ಮತ್ತು ಪರಿಸರ ಖಾತೆಯ ಕೇಂದ್ರ ಸಚಿವರಾಗಿರ್ತಾರೆ. ಹಾಗಾದರೆ ಇವತ್ತಿನ ಒಂದು ಸಿಚುವೇಷನಲ್ಲಿ ಯಾರಿದ್ದಾರೆ ಅಂದರೆ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಅಧ್ಯಕ್ಷರು ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಮತ್ತು ಉಪಾಧ್ಯಕ್ಷರು ಅರಣ್ಯ ಮತ್ತು ಪರಿಸರ ಖಾತೆಯ ಕೇಂದ್ರ ಸಚಿವರಾಗಿರ್ತಕ್ಕಂತಹ ಪ್ರಕಾಶ್ ಜಾವಡೇಕರ್ ಅವರು. ಹಾಗಾದರೆ ಈ ಒಂದು ಮಂಡಳಿಯಲ್ಲಿ ಇನ್ಯಾರು ಸದಸ್ಯರಾಗಿರ್ತಾರೆ ಅಂದರೆ 3 ಸಂಸತ್ತಿನ ಸದಸ್ಯರು, ಅದರಲ್ಲೂ 2 ಲೋಕಸಭೆಯ ಸದಸ್ಯರು ಮತ್ತು 1 ರಾಜ್ಯಸಭೆಯ ಸದಸ್ಯರಾಗಿರ್ತಾರೆ. ಇನ್ನು ಬೇರೆ ಬೇರೆ ಇದರಲ್ಲಿ ಈ ಮಂಡಳಿಯಲ್ಲಿ ಹಲವಾರು ಜನ ಸದಸ್ಯರಿರ್ತಾರೆ. ಅವು ನಮಗೆ ಇಂಪಾರ್ಟೆಂಟ್ ಆಗಲ್ಲ. ಮುಖ್ಯವಾಗಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಷ್ಟು ಜನ ಪಾರ್ಲಿಮೆಂಟ್ ಸದಸ್ಯರು ಇರ್ತಾರೆ ಅಂತ ಕೇಳ್ಬೋದು. ಜೊತೆಗೆ ಇನ್ನೊಂದು ಕೇಳೋದಾದ್ರೆ ನೋಡಿ, ಸದಸ್ಯರು ಯಾರಿರ್ತಾರೆ ಅಂದರೆ ಪ್ಲಾನಿಂಗ್ ಕಮಿಷನ್ ಇನ್ ಚಾರ್ಜ್ ಆಫ್ ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್ ಅಂತ. ಹೀಗೆ ಈ ಒಂದು ಮಂಡಳಿಯಲ್ಲಿ ಯಾರಿದ್ದಾರೆ ಅಂತ ಇನ್ನು ಡೀಟೇಲ್ಡ್ ಆಗಿ ನೋಡೋದಾದ್ರೆ ನೋಡಿ, ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಡೆಹ್ರಾಡೂನ್ನ ಡೈರೆಕ್ಟ್ರು, ZSI ಜುವಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಡೈರೆಕ್ಟ್ರು, BSI ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾದ ಡೈರೆಕ್ಟ್ರು, CSA ಸೆಂಟ್ರಲ್ ಜೂ ಅಥಾರಿಟಿಯ ಮೆಂಬರ್ ಸೆಕ್ರೆಟರಿ ಅವರು ಸಹಿತ ಇದರಲ್ಲಿ ಒಬ್ಬ ಸದಸ್ಯರಾಗಿರ್ತಾರೆ. ಅಷ್ಟು ಇಂಪಾರ್ಟೆನ್ಸ್ ಈ ಒಂದು ರಾಷ್ಟ್ರೀಯ ವನ್ಯಜೀವಿ ಮಂಡಳಿಗಿದೆ. ಹಲವಾರು ಜನ ಸದಸ್ಯರು ಇದರ ಭಾಗವಾಗಿರ್ತಾರೆ. ಹಾಗಾದರೆ
ನೋಡಿ ಒಂದು ಗ್ಲಾನ್ಸ್ ಮಾಡೋದಾದರೆ ಈ ಒಂದು ವನ್ಯಜೀವಿ ಮಂಡಳಿಯ ಸದಸ್ಯರು ಯಾರ್ಯಾರಾಗಿರ್ತಾರೆ, ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಪ್ರಧಾನಮಂತ್ರಿಗಳು ಅಧ್ಯಕ್ಷರಾಗಿರ್ತಾರೆ. ಉಪಾಧ್ಯಕ್ಷರಾಗಿ ಕೇಂದ್ರ ಮಂತ್ರಿಗಳು ಅರಣ್ಯ ಮತ್ತು ಪರಿಸರ ಖಾತೆ, ಸಂಸತ್ತಿನ 3 ಸದಸ್ಯರು, ಯೋಜನಾ ಆಯೋಗದ ಅರಣ್ಯ ಮತ್ತು ವನ್ಯಜೀವಿಗಳ ಉಸ್ತುವಾರಿ, NGOದ 5 ಸದಸ್ಯರು ಇರ್ತಾರೆ. ಸರ್ಕಾರೇತರ ಸಂಸ್ಥೆಗಳು NGOದ 5 ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ. ಮತ್ತು ಇನ್ನೂ ಇಂಪಾರ್ಟೆಂಟ್ ಏನಂದರೆ 10 ತಜ್ಞರಿರ್ತಾರೆ, 10 ಎಕ್ಸ್ಪರ್ಟ್ಸ್, ವನ್ಯಜೀವಿ ಮತ್ತು ಪರಿಸರದಲ್ಲಿ ಎಕ್ಸ್ಪರ್ಟ್ಸ್ಗಳಾಗಿರ್ತಕ್ಕಂಥ 10 ಮೆಂಬರ್ಸ್ ಇದರ ಸದಸ್ಯರಾಗಿರ್ತಾರೆ. ಓಕೆ, ಇದರ ಕೆಲಸ ಕಾರ್ಯಗಳೇನು? ನ್ಯಾಷನಲ್ ಪಾರ್ಕ್ಸ್ ಆ್ಯಂಡ್ ಸ್ಯಾಂಕ್ಚುರೀಸ್ ಆ್ಯಂಡ್ ಅದರ್ ಪ್ರೊಟೆಕ್ಟೆಡ್ ಏರಿಯಾಸನ್ನು ಏನಾದರೂ ಘೋಷಣೆ ಮಾಡಬೇಕಂದ್ರೆ ಅದು ನ್ಯಾಷನಲ್ ಬೋರ್ಡ್ದ ಒಂದು ಕೆಲಸ ಆಗಿರುತ್ತೆ. ಹಾಗಾದರೆ ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ಅಧಿಕಾರಗಳು ಮತ್ತು ಕಾರ್ಯಗಳೇನು ಅನ್ನೋದಾದರೆ ನೋಡಿ, ವನ್ಯಜೀವಿ ಸಂರಕ್ಷಣೆಯನ್ನು ಉತ್ತೇಜಿಸುವುದಕ್ಕಾಗಿ ಮತ್ತು ವನ್ಯಜೀವಿ ಹಾಗೂ ಅದರ ಉತ್ಪನ್ನಗಳ ಅಕ್ರಮ ವ್ಯಾಪಾರಗಳಿಗೆ ನಿಯಂತ್ರಣ ಹೇರಲು ನೀತಿಗಳನ್ನು ರೂಪಿಸುವುದು. ನೋಡಿ, ಫಸ್ಟ್ ಆಫ್ ಆಲ್ ವನ್ಯಜೀವಿ ಮಂಡಳಿಯ ಉದ್ದೇಶ ಏನಾಗಿರಬೇಕು? ವನ್ಯಜೀವಿ ಸಂರಕ್ಷಣೆಯನ್ನು ಉತ್ತೇಜಿಸುವುದಾಗಿರಬೇಕು. ಮತ್ತು ಅಲ್ಲೇನಾದರೂ ವನ್ಯಜೀವಿಗಳ ಅಕ್ರಮ ವ್ಯಾಪಾರಗಳಾದರೆ, ಅದರ ಉತ್ಪನ್ನಗಳ ಅಕ್ರಮ ವ್ಯಾಪಾರಗಳಾದರೆ ಅವುಗಳನ್ನು ನಿಯಂತ್ರಣ ಮಾಡೋದಕ್ಕೆ ನೀತಿಗಳನ್ನು ರೂಪಿಸ್ತಕ್ಕಂಥ ಕೆಲಸವನ್ನು ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಮಾಡಬೇಕು. ಅದ್ರ ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಆಗಾಗ್ಗೆ ಸಲಹೆಗಳನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಇದೆಲ್ಲದಕ್ಕೂ ಇಂಪಾರ್ಟೆಂಟಾಗಿ ಸಂರಕ್ಷಿತ ಪ್ರದೇಶಗಳ ಸ್ಥಾಪನೆ ಅಂದರೆ ಪ್ರೊಟೆಕ್ಟೆಡ್ ಏರಿಯಾಸ್, ನಾವೇನು ನೋಡಿದ್ವಿ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸು, ನ್ಯಾಷನಲ್ ಪಾರ್ಕ್ಸು, ಟೈಗರ್ ರಿಸರ್ವ್ಸು, ಅವುಗಳ ಒಂದು ಸ್ಥಾಪನೆಗೆ ಮತ್ತು ನಿರ್ವಹಣೆಯ ಕುರಿತು ಶಿಫಾರಸುಗಳನ್ನು ಮಾಡಬೇಕಾದಂತಹ ಪ್ರಮುಖ ಒಂದು ಕಾರ್ಯವನ್ನು ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಅಥವಾ ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಏನಿದೆಯೋ ಅದರ ಕೆಲಸವಾಗುತ್ತೆ. ಹಾಗೂ ಭಾರತದಲ್ಲಿನ ವನ್ಯಜೀವಿ ಸಂರಕ್ಷಣಾ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಕಾಲಕಾಲಕ್ಕೆ ಪರಿಶೀಲಿಸಬೇಕಾಗುತ್ತೆ. ಜೊತೆಗೆ ವನ್ಯಜೀವಿಗಳ ಬಗ್ಗೆ 2 ವರ್ಷಗಳಿಗೊಮ್ಮೆ ಸ್ಥಿತಿ ವರದಿಯನ್ನು ಸಿದ್ಧಪಡಿಸಿ ಮತ್ತು ಪ್ರಕಟಿಸತಕ್ಕಂಥ ಕೆಲಸ ರಾಷ್ಟ್ರೀಯ ವನ್ಯಜೀವಿ ಮಂಡಳಿದಾಗಿದೆ. ಓಕೆ, ಹಾಗಾದರೆ ಮುಂದಿನ ಒಂದು ಬಾಡಿ ನೋಡೋದಾದರೆ, ಹೀಗೆ ಯಾವ ಥರ ರಾಷ್ಟ್ರದಲ್ಲಿ ಒಂದು ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಇದೆಯೋ ಅದೇ ಥರ ಪ್ರತಿಯೊಂದು ರಾಜ್ಯಗಳಲ್ಲಿ ರಾಜ್ಯ ವನ್ಯಜೀವಿ ಮಂಡಳಿ ಅಥವಾ ಸ್ಟೇಟ್ ಬೋರ್ಡ್ ಫಾರ್ ವೈಲ್ಡ್ ಲೈಫನ್ನು ಸ್ಥಾಪನೆ ಮಾಡಬೇಕು ಅಂತ ತಿದ್ದುಪಡಿ 2002ರಲ್ಲಿ ಹೇಳುತ್ತೆ. ಹಾಗಾದರೆ 1972ರ ತಿದ್ದುಪಡಿ 2002ರ ಪ್ರಕಾರ ರಾಜ್ಯ ವನ್ಯಜೀವಿ ಮಂಡಳಿಯನ್ನು ಸ್ಥಾಪನೆ ಮಾಡ್ತೀವಿ. ಅದರ ಕಾನ್ಸ್ಟಿಟ್ಯೂಷನ್ ಯಾವ ಥರ ಇರುತ್ತೆ ನೋಡೋಣ. ಸೆಕ್ಷನ್ 6ರ ಪ್ರಕಾರ ಸ್ಟೇಟ್ ಬೋರ್ಡ್ ಫಾರ್ ವೈಲ್ಡ್ ಲೈಫನ್ನು ಸ್ಥಾಪನೆ ಮಾಡ್ಬೋದು. ಅದರ ಚೇರ್ಪರ್ಸನ್ ಆಗಿ ಚೀಫ್ ಮಿನಿಸ್ಟರ್ ಅವರು ಇರ್ತಾರೆ, ಆಯಾ ರಾಜ್ಯದ ಚೀಫ್ ಮಿನಿಸ್ಟರ್, ಮತ್ತು ವೈಸ್ ಚೇರ್ಪರ್ಸನ್ ಆಗಿ ಅಥವಾ ಉಪಾಧ್ಯಕ್ಷರಾಗಿ ಆ ಸ್ಟೇಟ್ನ ಅರಣ್ಯ ಮತ್ತು ಪರಿಸರ ಇಲಾಖೆಯ ಮಿನಿಸ್ಟರ್ ಇರ್ತಾರೆ. ನೋಡಿ, ಸೆಂಟ್ರಲಲ್ಲಿ ಯಾವ ಥರ ಪ್ರೈಮ್ ಮಿನಿಸ್ಟರ್ ಮತ್ತು ಕೇಂದ್ರ ಸಚಿವರು ಅರಣ್ಯ ಪರಿಸರ ಇಲಾಖೆದು ಇದ್ದಾರೋ ಅದೇ ಥರ ರಾಜ್ಯದಲ್ಲಿ ರಾಜ್ಯ ವನ್ಯಜೀವಿ ಮಂಡಳಿಗೆ ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಉಪಾಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಆಯಾ ರಾಜ್ಯಗಳ ಅರಣ್ಯ ಮತ್ತು ಪರಿಸರ ಇಲಾಖೆಯ ಸಚಿವರು ಅದರ ಉಪಾಧ್ಯಕ್ಷರಾಗಿರ್ತಾರೆ. ಅಲ್ಲಿ ನಾವು 3 ಜನ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಮತ್ತು ಲೋಕಸಭಾ ಸದಸ್ಯರು ಅಥವಾ ಸಂಸತ್ತಿನ 3 ಜನ ಮೆಂಬರ್ಸು ಅದರ ಒಂದು ಸದಸ್ಯರಾಗಿರ್ತಾರೆ. ಈ ಒಂದು ರಾಜ್ಯ ವನ್ಯಜೀವಿ ಮಂಡಳಿಯಲ್ಲಿ 3 ಜನ ವಿಧಾನಸಭೆಯ ಸದಸ್ಯರು ಇರ್ತಾರೆ. ಅದ್ರ ಜೊತೆಗೆ NGOದವರು ಅಲ್ಲಿ 5 ಮೆಂಬರ್ಸ್ ಇದ್ದರೆ ಇಲ್ಲಿ 3 ಪರ್ಸನ್ಸ್ ಇರ್ತಾರೆ. ಮತ್ತು ಇಲ್ಲೂ 10 ಪರ್ಸನ್ಸು ಅಥವಾ 10 ಜನ ಎಕ್ಸ್ಪರ್ಟ್ಸ್ ಇಲ್ಲೂ ಇರ್ತಾರೆ, ಅಲ್ಲೂ ಸಹಿತ 10 ಜನ ಎಕ್ಸ್ಪರ್ಟ್ಸ್ ಇದ್ದರು. ಅದಲ್ಲದೆ ಬೇರೆ ಬೇರೆ ಸದಸ್ಯರು ಸಹಿತ ಇರ್ತಾರೆ. ಹಾಗಾದರೆ ಒಂದು ಗ್ಲಾನ್ಸ್ ಮಾಡೋದಾದ್ರೆ ನೋಡಿ, ಮುಖ್ಯಮಂತ್ರಿಗಳು ರಾಜ್ಯ ವನ್ಯಜೀವಿ ಮಂಡಳಿಯ ಅಧ್ಯಕ್ಷರಾಗಿರ್ತಾರೆ ಮತ್ತು ಉಪಾಧ್ಯಕ್ಷರಾಗಿ ಅರಣ್ಯ ಮತ್ತು ಪರಿಸರ ಇಲಾಖೆಯ ಮಂತ್ರಿಗಳು ಇರ್ತಾರೆ. ಮತ್ತು ರಾಜ್ಯ ವಿಧಾನಸಭೆಯ 3 ಸದಸ್ಯರು ಹಾಗೂ 3 ಸರ್ಕಾರೇತರ ಸಂಸ್ಥೆಗಳ ಸದಸ್ಯರು, 10 ಜನ ವನ್ಯಜೀವಿ ಪರಿಸರ ಒಂದು ವಿಚಾರಗಳಲ್ಲಿ ಎಕ್ಸ್ಪರ್ಟ್ಸ್ ಆಗಿರ್ತಕ್ಕಂಥವ್ರು 10 ಜನ ಸದಸ್ಯರು ಇರ್ತಾರೆ. ಓಕೆ, ಹಾಗಾದರೆ ಇದರ ಒಂದು ಫಂಕ್ಷನ್ಸ್ ಏನು, ಡ್ಯೂಟೀಸ್ ಏನು ಅನ್ನೋದಾದರೆ ನೋಡಿ, ಸೆಲೆಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಏರಿಯಾಸ್ ಟು ಬಿ ಡಿಕ್ಲೇರ್ಡ್ ಆಸ್ ಪ್ರೊಟೆಕ್ಟೆಡ್ ಏರಿಯಾಸ್. ಆಯಾ ರಾಜ್ಯಕ್ಕೆ ಸಂಬಂಧಿಸಿದಂತೆ ಯಾವ ಒಂದು ಏರಿಯಾಗಳನ್ನು ನಾವು ಸಂರಕ್ಷಿತ ಪ್ರದೇಶಗಳಾಗಿ ಘೋಷಣೆಯನ್ನು ಮಾಡಬೇಕು ಅನ್ನೋದಕ್ಕೆ ಒಂದು ಸಜೆಷನ್ ಕೊಡ್ತಕ್ಕಂಥ, ಸೆಲೆಕ್ಟ್ ಮಾಡ್ತಕ್ಕಂಥ ಒಂದು ಕೆಲಸ ರಾಜ್ಯ ವನ್ಯಜೀವಿ ಮಂಡಳಿದಾಗುತ್ತೆ. ಅದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿರ್ಬೋದು, ನ್ಯಾಷನಲ್ ಪಾರ್ಕ್ ಆಗಿರ್ಬೋದು, ಟೈಗರ್ ರಿಸರ್ವ್ಸ್ ಆಗಿರ್ಬೋದು, ಕನ್ಸರ್ವೇಷನ್ ರಿಸರ್ವ್ಸ್ ಆಗಿರ್ಬೋದು, ಅಥವಾ ಕಮ್ಯುನಿಟಿ ರಿಸರ್ವ್ಸ್ ಆಗಿರ್ಬೋದು. ಓಕೆ, ಹಾಗಾದರೆ ಅದರ ಒಂದು ಅಧಿಕಾರಗಳು ಮತ್ತು ಕಾರ್ಯಗಳನ್ನು ಬ್ರೀಫಾಗಿ ನೋಡ್ತಾ ಹೋಗೋಣ. ವನ್ಯಜೀವಿ ಸಂರಕ್ಷಣೆಯನ್ನು ಉತ್ತೇಜಿಸುವುದಕ್ಕಾಗಿ ವನ್ಯಜೀವಿ ಹಾಗೂ ಅದರ ಉತ್ಪನ್ನಗಳ ಅಕ್ರಮ ವ್ಯಾಪಾರಗಳಿಗೆ ನಿಯಂತ್ರಣ ಹೇರಲು ನೀತಿಗಳನ್ನು ರೂಪಿಸುವುದು
ರಾಜ್ಯ ವನ್ಯಜೀವಿ ಮಂಡಳಿ ಅಥವಾ ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ಕಾರ್ಯಗಳು. ಆದರೆ ರಾಜ್ಯ ವನ್ಯಜೀವಿ ಮಂಡಳಿಯು ಆಯಾ ರಾಜ್ಯಕ್ಕೆ ಸಂಬಂಧಿಸಿದಂತೆ ನೀತಿಗಳನ್ನು ರೂಪಿಸ್ತಕ್ಕಂಥದ್ದು ಹಾಗೂ ಆಯಾ ರಾಜ್ಯಗಳಿಗೆ ಆಗಾಗ್ಗೆ ಸಲಹೆ ನೀಡ್ತಕ್ಕಂಥದ್ದು ಮತ್ತು ಸಂರಕ್ಷಿತ ಪ್ರದೇಶಗಳ ಸ್ಥಾಪನೆ ಮತ್ತು ನಿರ್ವಹಣೆ ಕುರಿತು ಶಿಫಾರಸುಗಳನ್ನು ಮಾಡುವುದು. ಇಲ್ಲಿ ಗಮನಿಸಬೇಕು, ರಾಜ್ಯ ವನ್ಯಜೀವಿ ಮಂಡಳಿಯ ಕಾರ್ಯವ್ಯಾಪ್ತಿ ಆಯಾ ರಾಜ್ಯಕ್ಕೆ ಮಾತ್ರ ಸಂಬಂಧಿಸಿರ್ತಕ್ಕಂಥದ್ದು. ಓಕೆ, ಮತ್ತು ರಾಜ್ಯದಲ್ಲಿನ ವನ್ಯಜೀವಿ ಸಂರಕ್ಷಣಾ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಕಾಲಕಾಲಕ್ಕೆ ಪರಿಶೀಲಿಸ್ತಕ್ಕಂಥದ್ದು ಮತ್ತು ಯಾವುದಾದರೂ ಒಂದು ವನ್ಯಜೀವಿ ಧಾಮ ಅಥವಾ ಪ್ರೊಟೆಕ್ಟೆಡ್ ಏರಿಯಾಸಲ್ಲಿ ಬುಡಕಟ್ಟು ಜನಾಂಗದವರಿದ್ದರೆ ಅವರ ಒಂದು ಮತ್ತು ಕಾಡಿನ ಇತರ ನಿವಾಸಿಗಳಿದ್ದರೆ ಅಗತ್ಯತೆಗಳನ್ನು ಪೂರೈಸುವುದು ಮತ್ತು ಸರ್ಕಾರ ಜೊತೆ ಸಮನ್ವಯಗೊಳಿಸ್ತಕ್ಕಂಥ ಒಂದು ಕೆಲಸವನ್ನು ರಾಜ್ಯ ವನ್ಯಜೀವಿ ಮಂಡಳಿ ಮಾಡುತ್ತೆ. ಸೊ ಇನ್ನು ಮುಂದಿನ ಒಂದು ಟಾಪಿಕ್ಗೆ ಹೋಗೋದಾದರೆ 1972 ವನ್ಯಜೀವಿ ಸಂರಕ್ಷಣೆಯ ಕಾಯ್ದೆ ಪ್ರಕಾರ ಭಾರತದಲ್ಲಿ ಯಾವ ಒಂದು ಸಂರಕ್ಷಿತ ಪ್ರದೇಶಗಳು ಅಥವಾ ಪ್ರೊಟೆಕ್ಟೆಡ್ ಏರಿಯಾಸನ್ನು ಸ್ಥಾಪನೆ ಅಥವಾ ಘೋಷಣೆಯನ್ನು ಮಾಡಬಹುದು ಅನ್ನೋದಾದರೆ ಒಟ್ಟು 5 ಪ್ರೊಟೆಕ್ಟೆಡ್ ಏರಿಯಾಸ್ ಅಥವಾ ಸಂರಕ್ಷಿತ ಪ್ರದೇಶಗಳನ್ನು ಘೋಷಣೆಯನ್ನು ಮಾಡಬಹುದು. ಅವು ಯಾವುವು ಅನ್ನೋದಾದರೆ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ವನ್ಯಜೀವಿ ಧಾಮಗಳು, ನ್ಯಾಷನಲ್ ಪಾರ್ಕ್ಸ್ ರಾಷ್ಟ್ರೀಯ ಉದ್ಯಾನವನಗಳು, ಟೈಗರ್ ರಿಸರ್ವ್ಸ್ ಹುಲಿ ಸಂರಕ್ಷಿತ ಪ್ರದೇಶಗಳು, ಕನ್ಸರ್ವೇಷನ್ ರಿಸರ್ವ್ಸ್ ಸಂರಕ್ಷಣಾ ಮೀಸಲು ಪ್ರದೇಶಗಳು, ಕಮ್ಯುನಿಟಿ ರಿಸರ್ವ್ಸ್ ಸಮುದಾಯ ಮೀಸಲು ಪ್ರದೇಶಗಳು. ಹೀಗೆ ಒಟ್ಟು 5 ಸಂರಕ್ಷಿತ ಪ್ರದೇಶಗಳನ್ನು ನಾವು 1972 ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಪ್ರಕಾರ ಘೋಷಣೆಯನ್ನು ಮಾಡ್ಬೋದು. ಹಾಗಾದರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದನ್ನು ಯಾವ ಒಂದು ಸೆಕ್ಷನ್ ಪ್ರಕಾರ ನಾವು ಘೋಷಣೆಯನ್ನು ಮಾಡ್ಬೋದು, ಅದರ ವಿಶೇಷತೆ ಏನು ಮತ್ತು ಅವುಗಳ ಕಾರ್ಯವ್ಯಾಪ್ತಿ ಎಲ್ಲಿದೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಮೊದಲನೇ ಸಂರಕ್ಷಿತ ಪ್ರದೇಶ 1972 ಕಾಯ್ದೆ ಪ್ರಕಾರ ಅನ್ನೋದಾದರೆ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಅಥವಾ ವನ್ಯಜೀವಿ ಧಾಮಗಳು. ಇದನ್ನು ಚಾಪ್ಟರ್ 4 ಪ್ರೊಟೆಕ್ಟೆಡ್ ಏರಿಯಾಸ್ ಅಂತಕ್ಕಂಥ ಒಂದು ಚಾಪ್ಟ್ರಲ್ಲಿ ಸ್ಯಾಂಚುರೀಸ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ನೋಡಿ, ಸೆಕ್ಷನ್ 18 ಪ್ರಕಾರ ಒಂದು ವೈಲ್ಡ್ ಲೈಫ್ ಸ್ಯಾಂಚುರಿಯನ್ನು ಡಿಕ್ಲೇರ್ ಮಾಡ್ಬೋದು ಅಥವಾ ವನ್ಯಜೀವಿ ಧಾಮಗಳನ್ನು 1972 ಕಾಯ್ದೆಯ ಸೆಕ್ಷನ್ 18 ಪ್ರಕಾರ ಘೋಷಣೆಯನ್ನು ಮಾಡ್ಬೋದು. ದ ಸ್ಟೇಟ್ ಗೌರ್ಮೆಂಟ್ ಮೇ ಬೈ ನೋಟಿಫಿಕೇಶನ್ ಡಿಕ್ಲೇರ್ ಇಟ್ಸ್ ಇಂಟೆನ್ಷನ್ ಟು ಕಾನ್ಸ್ಟಿಟ್ಯೂಟ್ ಎನಿ ಏರಿಯಾ ಅದರ್ ದ್ಯಾನ್ ಆನ್ ಏರಿಯಾ ಕಂಪ್ರೈಸ್ಡ್ ವಿದಿನ್ ಎನಿ ರಿಸರ್ವ್ ಫಾರೆಸ್ಟ್ ಆರ್ ಟೆರಿಟೋರಿಯಲ್ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾದರೆ ನೋಡಿ, 1972 ಸೆಕ್ಷನ್ 18 ಪ್ರಕಾರ ನಾವು ವನ್ಯಜೀವಿ ಧಾಮಗಳನ್ನು ಘೋಷಣೆ ಮಾಡ್ಬೋದು. ಇದು ರಾಜ್ಯ ಸರ್ಕಾರಗಳು ವನ್ಯಜೀವಿ ಧಾಮಗಳನ್ನು ಘೋಷಿಸುತ್ತವೆ. ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ಶಿಫಾರಸನ್ನು ಹೊರತುಪಡಿಸಿ ಅಭಯಾರಣ್ಯದ ಗಡಿಗಳಲ್ಲಿ ಯಾವುದೇ ಬದಲಾವಣೆಯನ್ನು ರಾಜ್ಯ ಸರ್ಕಾರವು ಮಾಡಲು ಬರುವುದಿಲ್ಲ. ಅಂದರೆ ನೋಡಿ, ಒಂದು ವನ್ಯಜೀವಿ ಧಾಮವನ್ನು ಘೋಷಣೆ ಮಾಡಿದ ನಂತರ ಅದು ರಾಜ್ಯ ಸರ್ಕಾರವೇ ಘೋಷಣೆ ಮಾಡಿದರೂ ಸಹಿತ ಅದರ ಒಂದು ಬೌಂಡ್ರಿಗಳನ್ನು ಗಡಿಗಳನ್ನು ಚೇಂಜ್ ಮಾಡಬೇಕಾದ್ರೆ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಅಥವಾ ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಏನಿದೆ ಅದರ ಒಂದು ಅನುಮತಿಯನ್ನು ಪಡೆಯಬೇಕಾಗುತ್ತೆ. ಇದು ಭಾಳ ಇಂಪಾರ್ಟೆಂಟು. ಮತ್ತು ಇನ್ನೊಂದು ವಿಶೇಷತೆ ಏನೆಂದರೆ, ಯಾವುದೇ ವ್ಯಕ್ತಿಯು ವನ್ಯಜೀವಿ ಧಾಮದಿಂದ ಅರಣ್ಯ ಉತ್ಪನ್ನಗಳನ್ನು ಒಳಗೊಂಡಂತೆ ಯಾವುದೇ ವನ್ಯಜೀವಿಗಳನ್ನು ನಾಶ ಮಾಡಲು, ಬಳಸಿಕೊಳ್ಳಲು ಅಥವಾ ತೆಗೆದುಹಾಕಲು, ಹಾನಿಯನ್ನು ಮಾಡಲು ಅವಕಾಶ ಇರುವುದಿಲ್ಲ. ನೋಡಿ, ಇನ್ನೊಂದು ವಿಶೇಷತೆ ಏನೆಂದರೆ, ವನ್ಯಜೀವಿ ಧಾಮದೊಳಗೆ ದನಕರುಗಳ ಕುರಿಗಳ ಮೇಯಿಸಲು ಅನುಮತಿ ನೀಡಬಹುದು. ಇದು ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಅಂತ ಕರಿತೀವಿ, PCCF ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅಂತ ಕರಿತೀವಿ. ಅವರ ಒಂದು ಅನುಮತಿ ಮೇಲೆ ಇದು ನಿಂತಿರುತ್ತೆ. ಅವರು ಅನುಮತಿ ನೀಡ್ಬೋದು ಅಥವಾ ಅನುಮತಿಯನ್ನು ನೀಡದೇ ಇರ್ಬೋದು. ಆಮೇಲೆ ಇನ್ನೊಂದು ಹೇಳಿದ್ವಿ ನಾವಿಲ್ಲಿ, ರಾಜ್ಯ ಸರ್ಕಾರಗಳು ಮಾತ್ರ ವನ್ಯಜೀವಿ ಧಾಮಗಳನ್ನು ಘೋಷಿಸ್ತವೆ ಅಂತಕ್ಕಂಥದ್ದು ಅಲ್ಲ. ಕೇಂದ್ರ ಸರ್ಕಾರವು ಸಹಿತ, ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಕ್ಯಾನ್ ಆಲ್ಸೋ ಡಿಕ್ಲೇರ್ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಅಕಾರ್ಡಿಂಗ್ ಟು ದ ಸೆಕ್ಷನ್ 38 ಆಫ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972. ಸೊ ಸೆಕ್ಷನ್ 38 ಪ್ರಕಾರ ಸೆಂಟ್ರಲ್ ಗೌರ್ಮೆಂಟ್ ಸಹಿತ ವೈಲ್ಡ್ ಲೈಫ್ ಸ್ಯಾಂಚುರಿನ ಡಿಕ್ಲೇರ್ ಮಾಡ್ಬೋದು. ಓಕೆ, ಇನ್ನು ಎರಡನೇ ಸಂರಕ್ಷಿತ ಪ್ರದೇಶ ರಾಷ್ಟ್ರೀಯ ಉದ್ಯಾನವನಗಳು ಅಥವಾ ನ್ಯಾಷನಲ್ ಪಾರ್ಕ್ಸ್ ಬಗ್ಗೆ ನೋಡೋದಾದರೆ ಸೆಕ್ಷನ್ 35 ಪ್ರಕಾರ ವಿ ಕ್ಯಾನ್ ಡಿಕ್ಲೇರ್ ನ್ಯಾಷನಲ್ ಪಾರ್ಕ್ಸ್. ಓಕೆ, ಕ್ವಶನ್ ಕೇಳ್ಬೋದು, ರಾಷ್ಟ್ರೀಯ ಉದ್ಯಾನವನಗಳನ್ನು ಯಾವ ಒಂದು ಸೆಕ್ಷನ್ ಪ್ರಕಾರ ಘೋಷಣೆ ಮಾಡ್ಬೋದು ಅಂದ್ಬಿಟ್ಟು ಕೆಳಗಡೆ 4 ಆಪ್ಷನ್ ಕೊಟ್ಟಿರ್ಬೋದು. 35, 38 ಅಥವಾ 38B, 38C ಅಂತ ಕೊಟ್ಟಿರ್ಬೋದು. ಅದರಲ್ಲಿ ಸರಿಯಾದ ಆನ್ಸರು 35. ಸೆಕ್ಷನ್ 35 ಪ್ರಕಾರ ನಾವು ನ್ಯಾಷನಲ್ ಪಾರ್ಕ್ಸ್ನ ನಮ್ಮ ದೇಶದಲ್ಲಿ ಘೋಷಣೆ ಮಾಡ್ಬೋದು. ಯಾರು ಘೋಷಣೆ ಮಾಡ್ಬೋದು? ಸ್ಟೇಟ್ ಗೌರ್ಮೆಂಟು ಘೋಷಣೆಯನ್ನು ಮಾಡ್ಬೋದು. ಓಕೆ, ನೋಡಿ ಇನ್ನೊಂದು, ಆಲ್ ರೈಟ್ಸ್ ರೆಸ್ಪೆಕ್ಟ್ಸ್ ಆಫ್ ಲ್ಯಾಂಡ್ಸ್ ಪ್ರಪೋಸ್ಡ್ ಟು ಬಿ ಇನ್ಕ್ಲೂಡೆಡ್ ಇನ್ ದ ನ್ಯಾಷನಲ್ ಪಾರ್ಕ್ಸ್ ಹ್ಯಾವ್ ಬಿಕಮ್ ವೆಸ್ಟೆಡ್ ಇನ್ ದ ಸ್ಟೇಟ್ ಗೌರ್ಮೆಂಟ್. ಒಂದು ರಾಷ್ಟ್ರೀಯ ಉದ್ಯಾನವನ್ನು ಘೋಷಣೆ ಮಾಡಿದ ನಂತರ ಅದರಲ್ಲಿ ಬರ್ತಕ್ಕಂಥ ಎಲ್ಲ ಭೂಪ್ರದೇಶವು ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಿರುತ್ತೆ ಅಂತಕ್ಕಂಥದ್ದು. ಇನ್ನೊಂದು, ನೋ ಆಲ್ಟ್ರೇಷನ್ ಆಫ್ ದ ಬೌಂಡ್ರೀಸ್ ಆಫ್ ಎ ನ್ಯಾಷನಲ್ ಪಾರ್ಕ್ ಬೈ ದ ಸ್ಟೇಟ್ ಗೌರ್ಮೆಂಟ್.
ಶಾಲ್ ಬಿ ಮೇಡ್ ಎಕ್ಸೆಪ್ಟ್ ಆನ್ ಎ ರೆಕಮೆಂಡೇಶನ್ ಆಫ್ ದ ನ್ಯಾಷನಲ್ ಬೋರ್ಡ್. ಅಂದರೆ ಆ ಒಂದು ರಾಷ್ಟ್ರೀಯ ಉದ್ಯಾನವನದ ಗಡಿಗಳನ್ನು, ಬೌಂಡ್ರಿಗಳನ್ನು ಚೇಂಜ್ ಮಾಡ್ತಕ್ಕಂತಹ ಒಂದು ಪರ್ಮಿಷನ್ನು ರಾಜ್ಯ ಸರ್ಕಾರಕ್ಕೆ ಇರುವುದಿಲ್ಲ. ನಾವು ಮುಂದೆ ಹಿಂದಿನ ಪಾಯಿಂಟಲ್ಲಿ ನೋಡಿದ್ವಿ, ಹೌದು ಆ ಭೂ ಪ್ರದೇಶವು ರಾಜ್ಯ ಸರ್ಕಾರದಲ್ಲಿ ಇದ್ದರೂ ಸಹಿತ ಅದರ ಬೌಂಡ್ರಿಗಳನ್ನು ಚೇಂಜ್ ಮಾಡ್ತಕ್ಕಂಥ ಪರ್ಮಿಷನ್ನು ರಾಜ್ಯ ಸರ್ಕಾರಕ್ಕೆ ಇರೋದಿಲ್ಲ. ಹಾಗಾದರೆ ಒಂದು ವೇಳೆ ಚೇಂಜ್ ಮಾಡ್ತಕ್ಕಂಥ ಅವಶ್ಯಕತೆ ಬಿದ್ದರೆ ಏನು ಮಾಡಬೇಕು? ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಅಥವಾ ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಅಂತ ಕರಿತೀವಿ, ಅದರ ಒಂದು ಪರ್ಮಿಷನ್ ತೆಗೆದುಕೊಂಡು ಮಾತ್ರ ನಾವಲ್ಲಿ ಚೇಂಜ್ ಮಾಡ್ಬೋದು. ಆ ಒಂದು ರಾಷ್ಟ್ರೀಯ ಉದ್ಯಾನದಲ್ಲಿರ್ತಕ್ಕಂಥ ಯಾವುದೇ ಒಂದು ಪ್ರಾಣಿಯನ್ನಾಗಲಿ ಪಕ್ಷಿಯನ್ನಾಗಲಿ ಹಾನಿ ಮಾಡ್ತಕ್ಕಂಥದ್ದು ಮಾಡೋಂಗಿಲ್ಲ ಅಂತ. ಓಕೆ, ಸೊ ಇಲ್ಲಿ ಇನ್ನೂ ಒಂದು ನೋಡೋದಾದ್ರೆ ನೋಡಿ, ನೋ ಗ್ರೇಸಿಂಗ್ ಆಫ್ ಎನಿ ಲೈವ್ ಸ್ಟಾಕ್ ಶಾಲ್ ಬಿ ಪರ್ಮಿಟೆಡ್ ಇನ್ ಎ ನ್ಯಾಷನಲ್ ಪಾರ್ಕ್. ಅಂದರೆ ಯಾವುದೇ ಒಂದು ದನಕರುಗಳನ್ನು, ಕುರಿಗಳನ್ನು ಮೇಯಿಸಲು ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಅವಕಾಶ ಇರುವುದಿಲ್ಲ. ಹಾಗಾದರೆ ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ನಾವು ನೋಡೋದಾದರೆ 1972 ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಸೆಕ್ಷನ್ 35 ಪ್ರಕಾರ ರಾಷ್ಟ್ರೀಯ ಉದ್ಯಾನವನಗಳನ್ನು ಘೋಷಣೆ ಮಾಡ್ಬೋದು. ರಾಜ್ಯ ಸರ್ಕಾರಗಳು ಇವುಗಳನ್ನ ಘೋಷಣೆ ಮಾಡ್ತವೆ. ರಾಷ್ಟ್ರೀಯ ಉದ್ಯಾನವನದಲ್ಲಿ ಸೇರಿಸಲು ಉದ್ದೇಶಿಸಿರುವ ಜಮೀನುಗಳಿಗೆ ಸಂಬಂಧಿಸಿದ ಎಲ್ಲ ಹಕ್ಕುಗಳನ್ನು ರಾಜ್ಯ ಸರ್ಕಾರಕ್ಕೆ ವಹಿಸಲಾಗಿದೆ. ಕೇಂದ್ರದ ಇದರಲ್ಲಿ ಯಾವುದೇ ಒಂದು ಪಾತ್ರ ಇರೋದಿಲ್ಲ. ರಾಷ್ಟ್ರೀಯ ಉದ್ಯಾನವನದ ಗಡಿಗಳನ್ನು ರಾಜ್ಯ ಸರ್ಕಾರವು ಬದಲಾಯಿಸುವಂತಿಲ್ಲ. ಒಂದು ವೇಳೆ ಅವಶ್ಯಕ ಇದ್ದರೆ ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ಅನುಮತಿ ಪಡೆಯಬೇಕಾಗುತ್ತದೆ. ಮತ್ತು ಇನ್ನೊಂದು, ಯಾವುದೇ ವ್ಯಕ್ತಿಯು ರಾಷ್ಟ್ರೀಯ ಉದ್ಯಾನವನದಿಂದ ಅರಣ್ಯ ಉತ್ಪನ್ನಗಳನ್ನು ಒಳಗೊಂಡಂತೆ ಯಾವುದೇ ವನ್ಯಜೀವಿಗಳನ್ನು ನಾಶ ಮಾಡಲು, ಬಳಸಿಕೊಳ್ಳಲು ಹಾಗೂ ತೆಗೆದುಹಾಕಲು ಅಥವಾ ಹಾನಿಯನ್ನು ಮಾಡುವಂತಿಲ್ಲ. ಮತ್ತು ಇನ್ನೊಂದು ನೋಡಿ, ಯಾವುದೇ ರಾಷ್ಟ್ರೀಯ ಉದ್ಯಾನವನದೊಳಗೆ ದನಕರುಗಳ, ಕುರಿಗಳನ್ನು ಮೇಯಿಸಲು ಅನುಮತಿ ಇರುವುದಿಲ್ಲ. ಹಾಗಾದರೆ ಕೇವಲ ರಾಜ್ಯ ಸರ್ಕಾರಗಳು ಮಾತ್ರ ರಾಷ್ಟ್ರೀಯ ಉದ್ಯಾನವನಗಳನ್ನು ಘೋಷಿಸಬಹುದಾ? ಇಲ್ಲ ಕೇಂದ್ರ ಸರ್ಕಾರಕ್ಕೂ ಆ ಒಂದು ಅವಕಾಶ ಇದೆಯಾ ಅನ್ನೋದಾದರೆ ನೋಡಿ, ಸೆಕ್ಷನ್ 38 ಪ್ರಕಾರ ಸೆಂಟ್ರಲ್ ಕ್ಯಾನ್ ಆಲ್ಸೋ ಡಿಕ್ಲೇರ್ ನ್ಯಾಷನಲ್ ಪಾರ್ಕ್ಸ್. ನೋಡಿ, ಕ್ವಶನ್ ಬರ್ಬೋದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ, ಕೇಂದ್ರ ಸರ್ಕಾರವು ಯಾವ ಒಂದು ಕಾಯ್ದೆ ಅಥವಾ ಯಾವ ಒಂದು ಸೆಕ್ಷನ್ ಪ್ರಕಾರ ರಾಷ್ಟ್ರೀಯ ಉದ್ಯಾನವನಗಳನ್ನು ಘೋಷಣೆ ಮಾಡ್ಬೋದು ಅಂತ 4 ಆಪ್ಷನ್ ಕೊಟ್ಟಿರ್ತಾರೆ. ಆನ್ಸರು ಸೆಕ್ಷನ್ 38 ಆಗುತ್ತೆ. ಇಲ್ಲಿ ನೋಡಿ, ಸೆಕ್ಷನ್ 38 ಪ್ರಕಾರ ಸ್ಯಾಂಚುರೀಸ್ ಆರ್ ನ್ಯಾಷನಲ್ ಪಾರ್ಕ್ಸ್ ಡಿಕ್ಲೇರ್ಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್. ಹಾಗಾದರೆ ಇಲ್ಲಿ ಒಂದು ಕಂಡೀಷನ್ ಇದೆ, ವೇರ್ ಸ್ಟೇಟ್ ಗೌರ್ಮೆಂಟ್ ಲೀಸಸ್ ಆರ್ ಅದರ್ವೈಸ್ ಟ್ರಾನ್ಸ್ಫರ್ಸ್ ಎನಿ ಏರಿಯಾ ಅಂಡರ್ ಇಟ್ಸ್ ಕಂಟ್ರೋಲ್ ಟು ಸೆಂಟ್ರಲ್ ಗೌರ್ಮೆಂಟ್ ಅಂತಕ್ಕಂಥದ್ದು. ಅಂದರೆ ಒಂದು ರಾಜ್ಯ ಸರ್ಕಾರವು ತನ್ನ ಅಧೀನದಲ್ಲಿರ್ತಕ್ಕಂಥ ಭೂಮಿಯನ್ನು, ಅರಣ್ಯ ಪ್ರದೇಶವನ್ನು ಕೇಂದ್ರ ಸರ್ಕಾರಕ್ಕೆ ಪರಾಭಾರ ಮಾಡಿದಾಗ ಮಾತ್ರ ಕೇಂದ್ರ ಸರ್ಕಾರವು ಆ ಒಂದು ಏರಿಯಾನ ನ್ಯಾಷನಲ್ ಪಾರ್ಕ್ ಅಥವಾ ಸ್ಯಾಂಚುರೀಸ್ ಆಗಿ ಘೋಷಣೆಯನ್ನು ಮಾಡ್ಬೋದು. ಹಾಗಾದರೆ ಮುಂದಿನ ಒಂದು ಸಂರಕ್ಷಿತ ಪ್ರದೇಶಕ್ಕೆ ಹೋಗೋದಾದರೆ ಹುಲಿ ಸಂರಕ್ಷಿತ ಪ್ರದೇಶಗಳು ಅಥವಾ ಟೈಗರ್ ರಿಸರ್ವ್ಸ್. ಇದನ್ನು 1972 ಕಾಯ್ದೆಯ 38V ಸೆಕ್ಷನ್ ಪ್ರಕಾರ ಘೋಷಣೆಯನ್ನು ಮಾಡ್ಬೋದು. ಓಕೆ, ಅದನ್ನು ಸಹಿತ ಸ್ಟೇಟ್ ಗೌರ್ಮೆಂಟ್ ಶೆಲ್ ಆನ್ ರೆಕಮೆಂಡೇಶನ್ ಆಫ್ ದ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. ಮುಂದೆ ನೋಡ್ತಾ ಹೋಗ್ತೀವಿ, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಥವಾ NTCA ಅಂತ. ಅದರ ಪ್ರಕಾರ, ಅದರ ಒಂದು ರೆಕಮೆಂಡೇಶನ್ ಮೇಲೇ ನಾವು ಟೈಗರ್ ಕನ್ಸರ್ವೇಷನ್ ರಿಸರ್ವ್ಸ್ನ ಮಾಡೋಕ್ಕಾಗೋದು ಅಥವಾ ಟೈಗರ್ ರಿಸರ್ವ್ಸ್ನ ಘೋಷಣೆ ಮಾಡೋಕ್ಕಾಗೋದು ರಾಜ್ಯ ಸರ್ಕಾರಗಳು. ಇದು ಒಂದು ಕ್ವಶನ್ ಬರ್ಬೋದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ, ಯಾವುದರ ಒಂದು ರೆಕಮೆಂಡೇಶನ್ ಮೇಲೆ ಟೈಗರ್ ರಿಸರ್ವ್ಸ್ನ ಮಾಡ್ಬೋದಾಗಿತ್ತೆ ಅನ್ನೋದಾದರೆ NTCAದ ಒಂದು ರೆಕಮೆಂಡೇಶನ್ ಪ್ರಕಾರ. ಓಕೆ, ಆಮೇಲೆ 38W ಅಲ್ಲಿ ಹೇಳ್ತಾರೆ ಆಲ್ಟ್ರೇಷನ್ ಆ್ಯಂಡ್ ಡಿ ನೋಟಿಫಿಕೇಷನ್ ಆಫ್ ಟೈಗರ್ ರಿಸರ್ವ್ಸ್. ನೋಡಿ, ಒಂದು ಟೈಗರ್ ರಿಸರ್ವ್ನ ಮಾಡಿದ ನಂತರ ಅದರ ಒಂದು ಆಲ್ಟ್ರೇಷನ್ ಆಗಲಿ ಅಥವಾ ಅದನ್ನು ಟೈಗರ್ ರಿಸರ್ವಿಂದ ವಾಪಸ್ ತೆಗೆದುಕೊಳ್ಳೋದಾಗಲಿ, ಡಿ ನೋಟಿಫೈ ಮಾಡಲಾಗಲಿ, ಅದಕ್ಕೆ ಮತ್ತೆ NTCAನೇ ಒಂದು ರೆಕಮೆಂಡ್ ಮಾಡಬೇಕು ಮತ್ತು ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಏನಿದೆ, ರಾಷ್ಟ್ರೀಯ ವನ್ಯಜೀವಿ ಮಂಡಳಿ, ಅವರ ಒಂದು ಅಪ್ರೂವಲ್ಲು ತೆಗೆದುಕೋಬೇಕಾಗುತ್ತೆ. ಅದಕ್ಕೆ ನೋಡಿ, ಇಲ್ಲಿ ಸೆಕ್ಷನ್ 38V ಪ್ರಕಾರ ನಾವು ಟೈಗರ್ ರಿಸರ್ವ್ಸ್ನ ಅಥವಾ ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ಘೋಷಣೆ ಮಾಡಬಹುದು ಮತ್ತು ರಾಜ್ಯ ಸರ್ಕಾರಗಳು ಹುಲಿ ಸಂರಕ್ಷಣಾ ಪ್ರಾಧಿಕಾರದ ಶಿಫಾರಸಿನ ಮೇರೆಗೆ ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ಸ್ಥಾಪಿಸಬಹುದು. ಯಾವುದೇ ಒಂದು ಹುಲಿ ಸಂರಕ್ಷಿತ ಪ್ರದೇಶ ಅಥವಾ ಟೈಗರ್ ರಿಸರ್ವ್ಸ್ನ ರಾಜ್ಯ ಸರ್ಕಾರ ಡೈರೆಕ್ಟಾಗಿ ಘೋಷಣೆ ಮಾಡೋಕ್ಕಾಗಲ್ಲ. NTCAದ ರೆಫರೆನ್ಸ್ ಅಥವಾ ಶಿಫಾರಸು ಇರಲೇಬೇಕಾಗುತ್ತೆ. ಮತ್ತು ಹುಲಿ ಮೀಸಲು ಗಡಿಯಲ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡಬೇಕಾದ್ರೆ ರಾಜ್ಯ ಸರ್ಕಾರಗಳು ಫಸ್ಟ್ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ಶಿಫಾರಸು ಪಡ್ಕೋಬೇಕು ಮತ್ತು ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ಅನುಮೋದನೆಯನ್ನು ಪಡ್ಕೊಂಡಿರ್ಬೇಕು. ಆವಾಗ ಮಾತ್ರ ಆ ಗಡಿಗಳನ್ನು ಚೇಂಜ್ ಮಾಡೋಕ್ಕಾಗುತ್ತೆ.
ಇನ್ನೊಂದು, ಹುಲಿ ಸಂರಕ್ಷಣಾ ಪ್ರಾಧಿಕಾರ ಮತ್ತು ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ಅನುಮೋದನೆಯೊಂದಿಗೆ ಸಾರ್ವಜನಿಕ ಹಿತಾಸಕ್ತಿ ಹೊರತುಪಡಿಸಿ ಯಾವುದೇ ರಾಜ್ಯ ಸರ್ಕಾರವು ಹುಲಿ ಮೀಸಲು ಪ್ರದೇಶಗಳನ್ನು ಡಿನೋಟಿಫೈ ಮಾಡೋಂಗಿಲ್ಲ. ಅಂದರೆ ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋದಾದರೆ, ನಮ್ಮ ರಾಜ್ಯದ ಟೈಗರ್ ರಿಸರ್ವ್ ಆಗಿರ್ತಕ್ಕಂಥ ಬಂಡೀಪುರ ಟೈಗರ್ ರಿಸರ್ವ್ನ ತಗೊಳ್ಳೋಣ. ಆ ಬಂಡೀಪುರ ಟೈಗರ್ ರಿಸರ್ವಲ್ಲಿ ಯಾವುದಾದ್ರೂ ಒಂದಷ್ಟು ಎಕರೆ ಪ್ರದೇಶಗಳನ್ನು ಆ್ಯಡ್ ಮಾಡೋದಾಗಲಿ ಅಥವಾ ರಿಮೂವ್ ಮಾಡೋದಕ್ಕಾಗಲಿ ಅಥವಾ ಬಂಡೀಪುರ ಟೈಗರ್ ರಿಸರ್ವ್ನ ಟೈಗರ್ ರಿಸರ್ವಿಂದ ಡಿನೋಟಿಫೈ ಅಥವಾ ವಾಪಸ್ ತಗೊಳ್ಳೋದಕ್ಕಾಗಲಿ ಮೊದಲು ನಮ್ಮ ರಾಜ್ಯ ಸರ್ಕಾರ ಮಾಡೋದಕ್ಕೆ ಬರೋದಿಲ್ಲ. ಹಾಗಾದರೆ ಏನು ಮಾಡಬೇಕು ಅನ್ನೋದಾದರೆ, ಹುಲಿ ಸಂರಕ್ಷಣಾ ಪ್ರಾಧಿಕಾರ NTCAನ ಒಂದು ಶಿಫಾರಸನ್ನು ತೆಗೆದುಕೋಬೇಕು ಮತ್ತು ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ಅನುಮೋದನೆಯನ್ನು ತೆಗೆದುಕೊಂಡಾಗ ಮಾತ್ರ ಆ ಕೆಲಸಗಳನ್ನು ಮಾಡೋಕ್ಕಾಗುತ್ತೆ. ಓಕೆ, ಇನ್ನು ಮುಂದಿನ ಒಂದು ಸಂರಕ್ಷಿತ ಪ್ರದೇಶ ಕನ್ಸರ್ವೇಷನ್ ರಿಸರ್ವ್ಸ್ ಅಥವಾ ಸಂರಕ್ಷಿತ ಮೀಸಲು ಪ್ರದೇಶಗಳು. ನೋಡಿ, ಒರಿಜಿನಲ್ 1972ರ ಕಾಯ್ದೆಯಲ್ಲಿ ಈ ಒಂದು ಸಂರಕ್ಷಿತ ಪ್ರದೇಶಗಳನ್ನು ಮಾಡೋದಕ್ಕೆ ಅನುಕೂಲ ಅಥವಾ ಅನುಮತಿ ಇರಲಿಲ್ಲ. ತಿದ್ದುಪಡಿ 2002ರಲ್ಲಿ ಸಂರಕ್ಷಿತ ಮೀಸಲು ಪ್ರದೇಶಗಳನ್ನು ಘೋಷಣೆ ಮಾಡೋದಕ್ಕೆ ಅನುಮತಿಯನ್ನು ನೀಡ್ತಾರೆ. 1972 ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಮೆಂಡ್ಮೆಂಟ್ 2002 ಇದರಲ್ಲಿ ಸೆಕ್ಷನ್ 36A ಕನ್ಸರ್ವೇಷನ್ ರಿಸರ್ವ್ಗಳನ್ನು ಸ್ಥಾಪನೆ ಮಾಡಲು ಅಥವಾ ಸಂರಕ್ಷಿತ ಮೀಸಲು ಪ್ರದೇಶಗಳನ್ನು ಸ್ಥಾಪನೆ ಮಾಡಲು ಅನುಮತಿಯನ್ನು ನೀಡಲಾಗಿದೆ. ಇದರ ವಿಶೇಷತೆ ಏನಂದರೆ ನೋಡಿ, ಪರ್ಟಿಕ್ಯುಲರ್ಲಿ ಏರಿಯಾಸ್ ಅಡ್ಜಸೆಂಟ್ ಟು ನ್ಯಾಷನಲ್ ಪಾರ್ಕ್ಸ್ ಆ್ಯಂಡ್ ವೈಲ್ಡ್ ಲೈಫ್ ಸ್ಯಾಂಚುರೀಸ್, ಅವುಗಳ ಒಂದು ಮಧ್ಯದಲ್ಲಿರ್ತಕ್ಕಂಥ ಸ್ಥಳಗಳನ್ನು ನಾವು ಸಂರಕ್ಷಿತ ಮೀಸಲು ಪ್ರದೇಶಗಳನ್ನು ಮಾಡಬಹುದು. ಅಥವಾ ಇನ್ನು ಅದನ್ನು ಬಿಟ್ಟು ಬೇರೆ ಪ್ರದೇಶಗಳನ್ನು ಸಹಿತ ನಾವು ಸಂರಕ್ಷಿತ ಮೀಸಲು ಪ್ರದೇಶಗಳಾಗಿ ಮಾಡಬಹುದು. ಇದರ ಉದ್ದೇಶ ಏನಿರುತ್ತೆ, ಅಲ್ಲಿರ್ತಕ್ಕಂಥ ಭೂ ಪ್ರದೇಶ, ಪ್ರಾಣಿ ಪ್ರಭೇದ, ಪಕ್ಷಿ ಪ್ರಭೇದಗಳನ್ನು ಸಂರಕ್ಷಣೆ ಮಾಡುವುದು ಆಗಿರುತ್ತೆ. ಇಲ್ಲಿ ಕ್ವಶನ್ ಯಾವುದು ಇಂಪಾರ್ಟೆಂಟ್ ಅಂದರೆ, ಕನ್ಸರ್ವೇಷನ್ ರಿಸರ್ವ್ಸ್ನ ಯಾವ ತಿದ್ದುಪಡಿ ಮುಖಾಂತರ ಮಾಡ್ಬೋದು ಅಂದರೆ 2002ರ ತಿದ್ದುಪಡಿ ಮುಖಾಂತರ. ಈ ಸಂರಕ್ಷಣಾ ಮೀಸಲು ಪ್ರದೇಶಗಳನ್ನು ನಿರ್ವಹಣೆ ಮಾಡೋದಕ್ಕೆ ಒಂದು ಸಮಿತಿಯನ್ನು ರಚಿಸ್ತಾರೆ, ಅದನ್ನು ಸಂರಕ್ಷಣಾ ಮೀಸಲು ಸಮಿತಿ. ಹಾಗಾದರೆ ಅದರ ಸದಸ್ಯರು ಯಾರ್ಯಾರಾಗಿರ್ತಾರೆ ಅಂದರೆ, ಅರಣ್ಯ ಅಥವಾ ವನ್ಯಜೀವಿ ಇಲಾಖೆಯ ಒಬ್ಬರು ಪ್ರತಿನಿಧಿ ಮತ್ತು ಆ ಒಂದು ಸಂರಕ್ಷಣಾ ಮೀಸಲು ಪ್ರದೇಶ ಬರ್ತಕ್ಕಂಥ ಪ್ರತಿಯೊಂದು ಗ್ರಾಮ ಪಂಚಾಯತಿಯ ಪ್ರತಿನಿಧಿಯು ಸಹಿತ ಅದರ ಸದಸ್ಯರಾಗಿರ್ತಾರೆ. ಮತ್ತು ಸರ್ಕಾರೇತರ ಸಂಸ್ಥೆಗಳು NGOದ 3 ಪ್ರತಿನಿಧಿಗಳು ಇರ್ತಾರೆ. ಕೃಷಿ ಇಲಾಖೆಯ ಪ್ರತಿನಿಧಿ ಒಬ್ಬರು ಇರ್ತಾರೆ ಮತ್ತು ಪಶುಸಂಗೋಪನಾ ಇಲಾಖೆಯ ಆ್ಯನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ನ ಒಬ್ಬರು ಸದಸ್ಯರು ಈ ಒಂದು ನಿರ್ವಹಣಾ ಸಮಿತಿಯ ಸದಸ್ಯರಾಗಿರ್ತಾರೆ. ಇದರ ಒಂದು ಕೆಲಸ ಏನಂದರೆ, ಸಂರಕ್ಷಣಾ ಮೀಸಲು ನಿರ್ವಹಣಾ ವರದಿಯನ್ನು ತಯಾರಿಸುವುದು ಮತ್ತು ಅಲ್ಲಿರ್ತಕ್ಕಂಥ ಕಾಡು ಪ್ರಾಣಿಗಳು ಮತ್ತು ಅವುಗಳ ಆವಾಸ ಸ್ಥಾನವನ್ನು ಕಾಪಾಡುವಲು ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಈ ನಿರ್ವಹಣಾ ಸಮಿತಿಯ ಕೆಲಸವಾಗಿರುತ್ತೆ. ಹಾಗಾದರೆ ಮುಂದಿನ ಒಂದು ಸಂರಕ್ಷಿತ ಪ್ರದೇಶ ಕಮ್ಯುನಿಟಿ ರಿಸರ್ವ್ಸ್. ಇದನ್ನು ಸಹಿತ ತಿದ್ದುಪಡಿ 2002ರಲ್ಲಿ ಸಮುದಾಯ ಮೀಸಲು ಪ್ರದೇಶಗಳನ್ನು ಘೋಷಣೆ ಮಾಡಲು ಅವಕಾಶ ಮಾಡಿಕೊಟ್ಟಿದೆ. ಇದರ ಒಂದು ವಿಶೇಷತೆ ಏನಂದರೆ, ಇಲ್ಲಿವರೆಗೂ ನಾವು ಹೇಳಿದ್ವಿ ಒಟ್ಟು 5 ಒಂದು ಸಂರಕ್ಷಿತ ಪ್ರದೇಶಗಳನ್ನು 1972 ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಪ್ರಕಾರ ತರಬಹುದು ಅಂತ. ಯಾವ್ಯಾವ ಅಂದರೆ ವೈಲ್ಡ್ ಲೈಫ್ ಸ್ಯಾಂಚುರೀಸು, ನ್ಯಾಷನಲ್ ಪಾರ್ಕ್ಸು, ಟೈಗರ್ ರಿಸರ್ವ್ಸು ಮತ್ತು ಕನ್ಸರ್ವೇಷನ್ ರಿಸರ್ವ್ಸ್ ಹಾಗೂ ಕಮ್ಯುನಿಟಿ ರಿಸರ್ವ್ಸ್. ಮೇಲೆ ತಿಳಿಸಿರ್ತಕ್ಕಂಥ 4 ಸಂರಕ್ಷಿತ ಪ್ರದೇಶಗಳು ಸರ್ಕಾರದ ಭೂಮಿಯಲ್ಲಿ ಅಥವಾ ಸರ್ಕಾರದ ಅರಣ್ಯ ಪ್ರದೇಶದಲ್ಲಿಯೇ ಘೋಷಣೆ ಮಾಡ್ತಕ್ಕಂತಹ ಒಂದು ಸಂರಕ್ಷಿತ ಪ್ರದೇಶಗಳಾದರೆ, ಇದು ಕಮ್ಯುನಿಟಿ ರಿಸರ್ವ್ ಅಥವಾ ಸಮುದಾಯ ಮೀಸಲು ಪ್ರದೇಶಗಳು ಖಾಸಗಿ ಭೂಮಿಯಲ್ಲಿ ಸ್ಥಾಪನೆ ಮಾಡ್ತಕ್ಕಂಥವು. ಅದು ಇದರ ಒಂದು ವಿಶೇಷತೆ. ಹಾಗಾದರೆ ಇದನ್ನು 1972ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಮೆಂಡ್ಮೆಂಟ್ 2002ರ ಸೆಕ್ಷನ್ 36C ಪ್ರಕಾರ ಘೋಷಣೆಯನ್ನು ಮಾಡ್ಬೋದು. ಇದು ಇಲ್ಲಿ ಹೇಳ್ತಾರೆ ನೋಡಿ, ದ ಸ್ಟೇಟ್ ಗೌರ್ಮೆಂಟ್ ಮೇ ವೇರ್ ದ ಕಮ್ಯುನಿಟಿ ಆರ್ ಆನ್ ಇಂಡಿವಿಜುವಲ್ ಹ್ಯಾಸ್ volunteered to conserve wildlife and its habitat, to declare any private or community land not comprised within national park or sanctuary or conservation reserve as a community reserve. ನೋಡಿ, ಅದಕ್ಕೆ ಹೇಳ್ತಾರೆ ಇಲ್ಲಿ ಏನಂದರೆ, ವಾಲಂಟಿಯರ್ ಆಗಿ ಬಂದಿರಬೇಕು ಒಬ್ಬ ವ್ಯಕ್ತಿ ಅಥವಾ ಒಂದು ಸಮುದಾಯ ತನ್ನ ಭೂಮಿ, ತನ್ನ ಸ್ವಂತದ ಭೂಮಿಯಲ್ಲಿ, ಅದು ಸರ್ಕಾರದ ಭೂಮಿಯಲ್ಲ, ತನ್ನ ಸ್ವಂತದ ಭೂಮಿಯಲ್ಲಿ ಅಲ್ಲಿರ್ತಕ್ಕಂಥ ವೈಲ್ಡ್ ಲೈಫನ್ನು ಮತ್ತು ಅದರ ಹ್ಯಾಬಿಟೇಟ್ನ ಸಂರಕ್ಷಣೆ ಮಾಡೋದಕ್ಕೆ ಸ್ವಇಚ್ಛೆಯಿಂದ ಬಂದಿರಬೇಕು. ಆವಾಗ ಸರ್ಕಾರ ಅಂಥ ಒಂದು ಭೂಮಿಯನ್ನು ಸಮುದಾಯ ಮೀಸಲು ಪ್ರದೇಶಗಳು ಅಥವಾ ಕಮ್ಯುನಿಟಿ ರಿಸರ್ವ್ ಆಗಿ ಸೆಕ್ಷನ್ 36 ಪ್ರಕಾರ ಘೋಷಣೆಯನ್ನು ಮಾಡ್ಬೋದು. ಆದರೆ ಇಲ್ಲಿ ಒಂದು ಅಗ್ರಿಮೆಂಟಿಗೆ ಬಂದಿರ್ತಾರೆ, ಏನಂದರೆ ನೋ ಚೇಂಜ್ ಇನ್ ದ ಲ್ಯಾಂಡ್ ಯೂಸ್ ಪ್ಯಾಟರ್ನ್ ಶೆಲ್ ಬಿ ಮೇಡ್ ವಿದಿನ್ ದ ಕಮ್ಯುನಿಟಿ ರಿಸರ್ವ್. ಆ ಒಂದು ಕಮ್ಯುನಿಟಿ ರಿಸರ್ವ್ ಅಂತ ಘೋಷಣೆ ಮಾಡಿದ ನಂತರ ಅಲ್ಲಿ ಆ ಒಂದು ಭೂಮಿಯನ್ನು ಯೂಸ್ ಮಾಡ್ತಕ್ಕಂಥ ಪ್ಯಾಟರ್ನಲ್ಲಿ ಯಾವುದೇ ಚೇಂಜ್ ಮಾಡ್ತಕ್ಕಂಥದ್ದು ಅವಕಾಶ ಇರಲ್ಲ. ಯಾಕಂದರೆ ಅಲ್ಲಿರ್ತಕ್ಕಂಥ ಪ್ರಾಣಿ ಪ್ರಭೇದಗಳು ಅದಕ್ಕೆ ಒಗ್ಗಿಕೊಂಡಿರ್ತವೆ. ಆದ್ದರಿಂದ ಆ ಒಂದು ಲ್ಯಾಂಡ್ ಯೂಸ್ ಪ್ಯಾಟರ್ನ ಚೇಂಜ್ ಮಾಡೋಂಗಿಲ್ಲ ಅಂತಕ್ಕಂಥ.
ಹಾಗಾದರೆ ಸಂರಕ್ಷಣಾ ಮೀಸಲು ಪ್ರದೇಶಗಳನ್ನು ಯಾವ ರೀತಿಯಾಗಿ ನಿರ್ವಹಣಾ ಸಮಿತಿ ಇತ್ತು, ಅದೇ ಥರ ಸಮುದಾಯ ಮೀಸಲು ಪ್ರದೇಶಗಳನ್ನು ನಿರ್ವಹಣೆ ಮಾಡಲು ಒಂದು ನಿರ್ವಹಣಾ ಸಮಿತಿ ಇದೆ. ಇದರ ಒಂದು ಸದಸ್ಯರು ಯಾರಾಗಿರ್ತಾರೆ ಅಂದರೆ ಅರಣ್ಯ ವನ್ಯಜೀವಿ ಇಲಾಖೆಯ ಪ್ರತಿನಿಧಿ, ಗ್ರಾಮ ಪಂಚಾಯಿತಿ ನೇಮಿಸಿದ 5 ಪ್ರತಿನಿಧಿಗಳು ಇದರ ಸದಸ್ಯರಾಗಿರ್ತಾರೆ. ಇದು ಸಹಿತ ಒಂದು ಕಾರ್ಯನಿರ್ವಹಣಾ ವರದಿಯನ್ನು ತಯಾರಿಸುತ್ತೆ ಮತ್ತು ಅಲ್ಲಿರ್ತಕ್ಕಂಥ ಒಂದು ಪ್ರಾಣಿ ಪಕ್ಷಿ ಪ್ರಭೇದಗಳ ಅವುಗಳ ಆವಾಸ ಸ್ಥಾನಗಳನ್ನು ಕಾಪಾಡಿಕೊಳ್ಳಲು ಕ್ರಮಗಳನ್ನು ತೆಗೆದುಕೊಳ್ಳತಕ್ಕಂಥ ಕೆಲಸ ನಿರ್ವಹಣಾ ಸಮಿತಿದಾಗಿರುತ್ತೆ. ಅದು ಸಮುದಾಯ ಮೀಸಲು ನಿರ್ವಹಣಾ ಸಮಿತಿ. ಮುಂದಿನ ಒಂದು ಬಾಡಿ ಅಥವಾ ಅಥಾರಿಟಿಯನ್ನು ನೋಡೋದಾದರೆ 1972ರ ಕಾಯ್ದೆ ಪ್ರಕಾರ ಸೆಂಟ್ರಲ್ ಜೂ ಅಥಾರಿಟಿ ಅಥವಾ ಕೇಂದ್ರ ಮೃಗಾಲಯ ಪ್ರಾಧಿಕಾರ. ಇದರ 1972ರ ಒರಿಜಿನಲ್ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಲ್ಲಿ ಇದನ್ನು ಸ್ಥಾಪಿಸೋದಕ್ಕೆ ಅನುಕೂಲ ಇರಲಿಲ್ಲ. ತಿದ್ದುಪಡಿ 1991ರ ಪ್ರಕಾರ ಕೇಂದ್ರ ಮೃಗಾಲಯ ಪ್ರಾಧಿಕಾರವನ್ನು ಸ್ಥಾಪನೆ ಮಾಡಬಹುದಾಗಿದೆ. ಹಾಗಾದರೆ ಇಲ್ಲಿದೆ ನೋಡಿ ಕಾಪಿ, ಅಮೆಂಡ್ಮೆಂಟ್ ಆ್ಯಕ್ಟ್ 1991. ಇದನ್ನು 20 ಸೆಪ್ಟೆಂಬರ್ 1991ನಲ್ಲಿ ಜಾರಿಗೆ ತಂದರು. ಸೊ ಚಾಪ್ಟರ್ 4A ಸೆಂಟ್ರಲ್ ಜೂ ಅಥಾರಿಟಿ ಆ್ಯಂಡ್ ರೆಕಗ್ನಿಷನ್ ಆಫ್ ಜೂಸ್ ಅಂತ. ಇದು ನೋಡಿ, ಸೆಂಟ್ರಲ್ ಜೂ ಅಥಾರಿಟಿಯನ್ನು 38A ಪ್ರಕಾರ ಸ್ಥಾಪನೆಯನ್ನು ಮಾಡಬಹುದಾಗಿದೆ. ಇದಕ್ಕೂ ಒಂದು ಕಮಿಟಿ ಇದೆ, ಅದರ ಚೇರ್ಪರ್ಸನ್ ಮತ್ತು 10 ಮೆಂಬರ್ಸ್ ಇರ್ತಾರೆ ಮತ್ತು ಒಬ್ಬರು ಮೆಂಬರ್ ಸೆಕ್ರೆಟರಿ ಇರ್ತಾರೆ. ಇವ್ರನ್ನೆಲ್ಲ ಆಯ್ಕೆ ಮಾಡ್ತಕ್ಕಂಥದ್ದು ಸೆಂಟ್ರಲ್ ಗೌರ್ಮೆಂಟ್. ನೋಡಿ, ಕೇಂದ್ರ ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷರು ಒಬ್ಬರು ಇರ್ತಾರೆ ಮತ್ತು ಸದಸ್ಯರು 10 ಜನ ತಜ್ಞರು ಇರ್ತಾರೆ ಮತ್ತು ಒಬ್ಬರು ಸದಸ್ಯ ಕಾರ್ಯದರ್ಶಿಗಳು ಇರ್ತಾರೆ. ಇವರುಗಳನ್ನೆಲ್ಲ ಆಯ್ಕೆ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ನೇಮಿಸುತ್ತದೆ. ಓಕೆ, ಇದು ಸೆಕ್ಷನ್ 38A 1972ರ ವನ್ಯಜೀವಿ ಕಾಯ್ದೆ ತಿದ್ದುಪಡಿ 1991ರ ಸೆಕ್ಷನ್ 38A ಪ್ರಕಾರ ಕೇಂದ್ರ ಮೃಗಾಲಯ ಪ್ರಾಧಿಕಾರವನ್ನು ಸ್ಥಾಪನೆ ಮಾಡಬಹುದು. ಇದು 1992ರಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ಹಾಗಾದರೆ ಇವತ್ತಿನ ಒಂದು ಸೆಂಟ್ರಲ್ ಜೂ ಅಥಾರಿಟಿಯ ಒಂದು ಪೇಜ್ ಇಲ್ಲಿದೆ ನೋಡಿ, ಅದರ ವೆಬ್ಸೈಟಿಂದ ತೆಗೆದುಕೊಂಡಿರ್ತಕ್ಕಂಥದ್ದು. ಇದರ ಒಂದು ಅಧ್ಯಕ್ಷರಾಗಿ ಶ್ರೀ ಪ್ರಕಾಶ್ ಜಾವಡೇಕರ್ ಅವರು ಆನರಬಲ್ ಮಿನಿಸ್ಟರ್ ಫಾರ್ ಎನ್ವಿರಾನ್ಮೆಂಟ್, ಫಾರೆಸ್ಟ್, ಕ್ಲೈಮೇಟ್ ಚೇಂಜ್ ಮತ್ತು ಇವರು CZDAದ ಅಧ್ಯಕ್ಷರಾಗಿದ್ದಾರೆ ಮತ್ತು ವಿವಿಧ ಸದಸ್ಯರು ಸಹಿತ ಇದ್ದಾರೆ. ಹಾಗಾದರೆ ಇದರ ಒಂದು ಫಂಕ್ಷನ್ಸ್ ಏನು, ಈ ಅಥಾರಿಟಿಯ ಫಂಕ್ಷನ್ಸ್ ಅಥವಾ ಕಾರ್ಯಗಳೇನು ಅನ್ನೋದನ್ನು ನೋಡೋದಾದರೆ, ಸ್ಪೆಸಿಫೈ ದ ಮಿನಿಮಮ್ ಸ್ಟ್ಯಾಂಡರ್ಡ್ಸ್ ಫಾರ್ ಹೌಸಿಂಗ್, ಅಪ್ಕೀಪ್ ಆ್ಯಂಡ್ ವೆಟರ್ನರಿ ಕೇರ್ ಆಫ್ ದ ಆ್ಯನಿಮಲ್ಸ್ ಕೆಪ್ಟ್ ಇನ್ ಜೂ ಮತ್ತು ರೆಕಗ್ನೈಸ್ ಆರ್ ಡಿರೆಕಗ್ನೈಸ್ ದ ಜೂಸ್ ಮತ್ತು ಕ್ಯಾಪ್ಟಿವ್ ಬ್ರೀಡಿಂಗ್ ಬಗ್ಗೆನೂ ಇದು ಕೆಲವೊಂದು ಕೆಲಸಗಳನ್ನು ಮಾಡುತ್ತೆ. ಹಾಗಾದರೆ ಕೇಂದ್ರ ಮೃಗಾಲಯ ಪ್ರಾಧಿಕಾರದ ಅಧಿಕಾರಗಳು ಮತ್ತು ಕಾರ್ಯಗಳನ್ನು ನೋಡೋದಾದರೆ, ಮೊದಲನೇದು ಮೃಗಾಲಯದಲ್ಲಿ ಇರಿಸಲಾಗಿರುವ ಪ್ರಾಣಿಗಳ ವಸತಿ, ಪಾಲನೆ, ಪಶುವೈದ್ಯಕೀಯ ಆರೈಕೆಗಾಗಿ ಕನಿಷ್ಠ ಮಾನದಂಡಗಳನ್ನು ನಿರ್ದಿಷ್ಟಪಡಿಸಿ ರೂಪಿಸುವುದು. ನೋಡಿ, ನಮ್ಮ ದೇಶದಲ್ಲಿ ಹಲವಾರು ಜೂಗಳು ಅಥವಾ ಪ್ರಾಣಿ ಸಂಗ್ರಹಾಲಯಗಳು ಅಥವಾ ಮೃಗಾಲಯಗಳು ಇದ್ದಾವೆ. ಅದರಲ್ಲಿರ್ತಕ್ಕಂಥ ಪ್ರಾಣಿಗಳ ವಸತಿ ಹೇಗಿರಬೇಕು, ಅವುಗಳನ್ನ ಹೇಗೆ ಪಾಲನೆ ಮಾಡಬೇಕು ಮತ್ತು ಅವುಗಳ ಆರೈಕೆ ಹೇಗೆ ಮಾಡಬೇಕು ಅನ್ನೋದಕ್ಕೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಮಾನದಂಡಗಳನ್ನು ರೂಪಿಸ್ತಕ್ಕಂಥ ಕೆಲಸ ಕೇಂದ್ರ ಮೃಗಾಲಯ ಪ್ರಾಧಿಕಾರದ್ದಾಗಿದೆ. ಅದರ ಜೊತೆಗೆ ಪ್ರಾಣಿ ಸಂಗ್ರಹಾಲಯಗಳ ಕಾರ್ಯನಿರ್ವಹಣೆಯನ್ನು ಮೌಲ್ಯಮಾಪನ ಮಾಡಿ ವರದಿ ನೀಡ್ತಕ್ಕಂಥ ಕೆಲಸ ಹಾಗೂ ಹೊಸದಾಗಿ ಬೇಕಾಗಿರ್ತಕ್ಕಂತಹ ಪ್ರಾಣಿ ಸಂಗ್ರಹಾಲಯಗಳಿಗೆ ಅನುಮೋದನೆ ನೀಡ್ತಕ್ಕಂಥದ್ದು ಮತ್ತು ಹಳೆಯ ಒಂದು ಪ್ರಾಣಿ ಸಂಗ್ರಹಾಲಯಗಳ ಒಂದು ಅಧಿಕಾರವನ್ನು ಹಿಂಪಡಿತಕ್ಕಂಥದ್ದು ಕೆಲಸವನ್ನು ಸಹಿತ ಕೇಂದ್ರ ಮೃಗಾಲಯ ಪ್ರಾಧಿಕಾರ ಮಾಡುತ್ತೆ. ಹಾಗೂ ಅಳಿವಿನ ಅಂಚಿನಲ್ಲಿರುವ ಪ್ರಭೇದಗಳ ಕೃತಕ ಸಂತಾನೋತ್ಪತ್ತಿಗಾಗಿ ಕ್ರಮವಹಿಸುವುದು, ಸಂತಾನೋತ್ಪತ್ತಿ ಉದ್ದೇಶಗಳಿಗಾಗಿ ಪ್ರಾಣಿಗಳ ಸ್ವಾಧೀನ ವಿನಿಮಯಗಳನ್ನು ಸಂಘಟಿಸ್ತಕ್ಕಂಥ ಕೆಲಸನ ಕೇಂದ್ರ ಮೃಗಾಲಯ ಪ್ರಾಧಿಕಾರ. ಇನ್ನೂ ಹಲವಾರು ಕಾರ್ಯಕ್ರಮಗಳು ಇದ್ದಾವೆ, ಅದರಲ್ಲಿ ನಾವು ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 5 ಒಂದು ಅಧಿಕಾರ ಕಾರ್ಯಗಳನ್ನು ಇಲ್ಲಿ ತೋರಿಸಿದ್ದೀನಿ. ಇನ್ನು ಮುಂದಿನ ಒಂದು ಬಾಡಿ ಹೋಗೋದಾದರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ NTCA, ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ. ಅತಿ ಮುಖ್ಯವಾಗಿರ್ತಕ್ಕಂಥ ಸ್ಪರ್ಧಾತ್ಮಕ ವಿಚಾರದಲ್ಲಿ ಇದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡಿತಕ್ಕಂಥ ಒಂದು ಅಥಾರಿಟಿ, ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ. ಇದನ್ನು 1972ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ತಿದ್ದುಪಡಿ 2006ರ ಪ್ರಕಾರ ಸ್ಥಾಪನೆಯನ್ನು ಮಾಡಬಹುದು. ಒಂದು ಗಮನಿಸಬೇಕು, ನಮ್ಮಲ್ಲಿ ಟೈಗರ್ ರಿಸರ್ವ್ಸನ್ನು ಸ್ಥಾಪನೆ ಮಾಡೋದಕ್ಕೆ 1973ರಲ್ಲಿ ಪ್ರಾಜೆಕ್ಟ್ ಟೈಗರ್ ಬಂತು. ಆದರೆ NTCA ಅಥವಾ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಬಂದಿರತಕ್ಕಂಥದ್ದು ತಿದ್ದುಪಡಿ 2006ರ ಪ್ರಕಾರ. ನೋಡಿ, ಚಾಪ್ಟರ್ 4B 38L ಸೆಕ್ಷನ್ 38L ಪ್ರಕಾರ ನಾವು ಅಮೆಂಡ್ಮೆಂಟ್ 2006ರಲ್ಲಿ ಬಂದಿರತಕ್ಕಂತಹ ಸೆಕ್ಷನ್ 38L ಪ್ರಕಾರ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರವನ್ನು ಸ್ಥಾಪನೆಯನ್ನು ಮಾಡಬಹುದು. ಹಾಗಾದರೆ ಇದರ ಒಂದು ಚೇರ್ಪರ್ಸನ್ ಯಾರಾಗಿರ್ತಾರೆ ನೋಡಿ, ಮಿನಿಸ್ಟರ್ ಇನ್ ಚಾರ್ಜ್ ಆಫ್ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫಾರೆಸ್ಟ್ರಿ MOEFನ
ಕೇಂದ್ರ ಸಚಿವರು ಚೇರ್ಪರ್ಸನ್ ಆಗಿರ್ತಾರೆ. ವೈಸ್ ಚೇರ್ಪರ್ಸನ್ ಯಾರಾಗಿರ್ತಾರೆ ಅಂದರೆ ಅದೇ ಒಂದು ಮಿನಿಸ್ಟ್ರಿಯ ರಾಜ್ಯ ಸಚಿವರು ವೈಸ್ ಚೇರ್ಪರ್ಸನ್ ಆಗಿರ್ತಾರೆ. ಇಲ್ಲಿ ಒಂದು ಗ್ಲಾನ್ಸ್ ನೋಡೋದಾದರೆ ಕೇಂದ್ರ ಮಂತ್ರಿಗಳು ಅರಣ್ಯ ಮತ್ತು ಪರಿಸರ ಇಲಾಖೆಯ ಒಂದು ಸಚಿವರು ಅಧ್ಯಕ್ಷರಾಗಿರ್ತಾರೆ. ಅದೇ ಒಂದು ಇಲಾಖೆಯ ರಾಜ್ಯ ಸಚಿವರು ಉಪಾಧ್ಯಕ್ಷರಾಗಿರ್ತಾರೆ. ಸಂಸತ್ತಿನ 3 ಸದಸ್ಯರಿರ್ತಾರೆ ಮತ್ತು ಇನ್ನಿತರ ಆ ಒಂದು ಪ್ರಾಧಿಕಾರದ ಸದಸ್ಯರು ಯಾರ್ಯಾರು ಇರ್ತಾರೆ ಅಂತಿದೆ, ಅದು ನಮಗೆ ಭಾಳ ಇಂಪಾರ್ಟೆಂಟ್ ಆಗಲ್ಲ. ಓಕೆ, ಇನ್ನು ಇದರ ಒಂದು ಕಾರ್ಯಗಳು ಮತ್ತು ಅಧಿಕಾರಗಳು ಏನನ್ನೋದಾದರೆ ರಾಜ್ಯಗಳು ಸಿದ್ಧಪಡಿಸಿದ ಹುಲಿ ಯೋಜನೆಗಳನ್ನು ಅನುಮೋದಿಸುವುದು. ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಒಂದು ರಾಜ್ಯ ತನ್ನ ರಾಜ್ಯದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಯಾವುದೇ ಒಂದು ವೈಲ್ಡ್ ಲೈಫ್ ಸ್ಯಾಂಚುರಿ ಅಥವಾ ನ್ಯಾಷನಲ್ ಪಾರ್ಕನ್ನು ಟೈಗರ್ ರಿಸರ್ವ್ ಮಾಡಬೇಕಾದ್ರೆ ಮೊದಲು ಏನು ಮಾಡಬೇಕು, ಅದು ಡೀಟೇಲ್ಡ್ ಒಂದು ಪ್ರಪೋಸಲನ್ನು NTCAಗೆ ಅಥವಾ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರಕ್ಕೆ ಪ್ರಪೋಸಲ್ನ ಕಳಿಸ್ಬೇಕಾಗುತ್ತೆ. NTCA ಅನುಮೋದನೆ ನೀಡಿದ ನಂತರನೇ ಅದು ಟೈಗರ್ ರಿಸರ್ವ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಇನ್ನೂ ಒಂದು ಕೆಲಸ ಏನಂದರೆ, ಹುಲಿಧಾಮಗಳಲ್ಲಿ ಯಾವುದೇ ಗಣಿಗಾರಿಕೆ ಕೈಗಾರಿಕೆಗಳಿಗೆ ಅನುಮತಿ ನೀಡದೇ ಇರತಕ್ಕಂಥ ಕೆಲಸ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಮಾಡುತ್ತೆ. ಮಾನವ ಪ್ರಾಣಿ ಸಂಘರ್ಷಗಳನ್ನು ತಡೆಯಲು ಯೋಜನೆಗಳನ್ನು ರೂಪಿಸ್ತಕ್ಕಂಥದ್ದು, ಹುಲಿಯ ಮೇಲೆ ಸಂಶೋಧನೆ ಮತ್ತು ಮೇಲ್ವಿಚಾರಣೆಯನ್ನು ಅನುಮೋದಿಸುವುದು ಮತ್ತು ಸಂಯೋಜಿಸ್ತಕ್ಕಂಥ ಕೆಲಸನ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಮಾಡುತ್ತೆ. ಅದ್ರ ಜೊತೆಗೆ ನೋಡಿ, ನೋ ಆಲ್ಟ್ರೇಷನ್ ಇನ್ ಬೌಂಡ್ರೀಸ್. ಟೈಗರ್ ರಿಸರ್ವ್ಸ್ನ ಬೌಂಡ್ರಿಗಳನ್ನು ಆಲ್ಟ್ರೇಷನ್ ಮಾಡಬೇಕಂದ್ರೆ ರಾಜ್ಯ ಸರ್ಕಾರಕ್ಕೆ ಒಂದು ಅಧಿಕಾರ ಇಲ್ಲ. ಆ ಅಧಿಕಾರವನ್ನು ಫಸ್ಟ್ ಅವರು ಪ್ರಪೋಸಲ್ ಕಳಿಸ್ಬೇಕಾಗುತ್ತೆ NTCAಗೆ ಮತ್ತು ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ನ ಅನುಮತಿ ಅಪ್ರೂವಲ್ ತಗೊಂಡ ಮೇಲೆ ಮಾತ್ರ ಅವರು ಆ ಒಂದು ಬೌಂಡ್ರೀಸನ್ನು ಚೇಂಜ್ ಮಾಡೋಕ್ಕಾಗುತ್ತೆ. ಆಮೇಲೆ ನೋ ಸ್ಟೇಟ್ ಗೌರ್ಮೆಂಟ್ ಶಾಲ್ ಡಿನೋಟಿಫೈ ದ ಟೈಗರ್ ರಿಸರ್ವ್. ಯಾವುದೇ ಒಂದು ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ರಾಜ್ಯ ಸರ್ಕಾರ ಏಕಾಏಕಿ ತೆಗೆಯೋಕ್ಕಾಗಲ್ಲ. ಅದಕ್ಕೆ NTCA ಅಪ್ರೂವಲ್ ಮತ್ತು ನ್ಯಾಷನಲ್ ಬೋರ್ಡ್ ಲೈಫು ಅಪ್ರೂವಲ್ ಬೇಕಾಗುತ್ತೆ. ಅದ್ರ ಜೊತೆಗೆ ಇನ್ನೇನು ಹೇಳುತ್ತೆ, ಟೈಗರ್ ಕನ್ಸರ್ವೇಷನ್ ಫೌಂಡೇಶನ್ನ ಈಚ್ ಸ್ಟೇಟಲ್ಲಿ ಸ್ಥಾಪನೆ ಮಾಡಿ ಅಂತ ಹೇಳುತ್ತೆ. ಇನ್ನು ಮುಂದಿನ ಒಂದು ಸಂಸ್ಥೆಗೆ ಹೋಗೋದಾದರೆ ಟೈಗರ್ ಆ್ಯಂಡ್ ಅದರ್ ಎಂಡ್ಯಾಂಜರ್ಡ್ ಸ್ಪೀಸೀಸ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ, ಅಥವಾ ಹುಲಿ ಮತ್ತು ಇತರ ಅಳಿವಿನ ಅಂಚಿನಲ್ಲಿರುವ ಪ್ರಭೇದಗಳ ಅಪರಾಧ ನಿಯಂತ್ರಣಾ ದಳ. ಅದನ್ನು ಶಾರ್ಟ್ ಆಗಿ ಹೇಳ್ತಾರೆ ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ, WCCB, ಅಥವಾ ವನ್ಯಜೀವಿ ಅಪರಾಧ ನಿಯಂತ್ರಣಾ ದಳ ಅಂತಕ್ಕಂಥದ್ದು. ಇದು ತಿದ್ದುಪಡಿ 2006 ಪ್ರಕಾರ ಸ್ಥಾಪನೆ ಮಾಡ್ತಕ್ಕಂಥ ಒಂದು ಬಾಡಿ. ಇದನ್ನು ನೋಡಿ 38Y ಸೆಕ್ಷನ್ 38Y ಪ್ರಕಾರ ಸ್ಥಾಪನೆ ಮಾಡಿ. ನೋಡಿ, ಈ WCCBಯನ್ನು 1972 ಕಾಯ್ದೆಯ 38Y ಸೆಕ್ಷನ್ ಪ್ರಕಾರ ಸ್ಥಾಪನೆಯನ್ನು ಮಾಡ್ಬೋದು. ಇದಕ್ಕೂ ಸಹಿತ ಒಂದು ಸದಸ್ಯರು ಅಧ್ಯಕ್ಷರು ಇರ್ತಾರೆ. ಡೈರೆಕ್ಟರ್ ಆಫ್ ವೈಲ್ಡ್ ಲೈಫ್ ಪ್ರಿಸರ್ವೇಷನ್ ಇರ್ತಾರೆ, ಇನ್ಸ್ಪೆಕ್ಟರ್ ಆಫ್ ಜನರಲ್ ಆಫ್ ಪೊಲೀಸ್ ಇರ್ತಾರೆ, ಡೆಪ್ಯೂಟಿ ಇನ್ಸ್ಪೆಕ್ಟರ್ ಆಫ್ ಜನರಲ್ ಆಫ್ ಪೊಲೀಸ್ ಇರ್ತಾರೆ. ಈ ಥರ ಬೇರೆ ಬೇರೆ ಸದಸ್ಯರುಗಳು ಇರ್ತಾರೆ. ಇದರ ಅಧಿಕಾರಗಳು ಮತ್ತು ಕಾರ್ಯಗಳು ಮಹತ್ವವನ್ನು ಪಡಿತೇವೆ. ಇದನ್ನು 1972 ಸೆಕ್ಷನ್ 38 ಪ್ರಕಾರ ಸ್ಥಾಪನೆಯನ್ನು ಮಾಡಬಹುದು. ಮತ್ತು ಇದು ಸಂಘಟಿತ ವನ್ಯಜೀವಿ ಅಪರಾಧ ಚಟುವಟಿಕೆಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಸಂಗ್ರಹಿಸುವುದು, ಅಪರಾಧ ತಡೆಗೆ ವಿವಿಧ ಅಧಿಕಾರಿಗಳು, ರಾಜ್ಯ ಸರ್ಕಾರಗಳು ಮತ್ತು ಇತರ ಅಧಿಕಾರಿಗಳ ಜೊತೆ ಸಮನ್ವಯವನ್ನು ಸಾಧಿಸ್ತಕ್ಕಂಥ ಕೆಲಸವನ್ನು ವನ್ಯಜೀವಿ ಅಪರಾಧ ನಿಯಂತ್ರಣ ದಳ ಮಾಡುತ್ತೆ. ಇಲ್ಲಿ ನೋಡಿ, ಈ ಅಪರಾಧ ನಿಯಂತ್ರಣ ದಳದ ಕೆಲಸ ಮೇನ್ ಏನಂದರೆ, ವನ್ಯಜೀವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಅಫೆನ್ಸಸ್ ಆದಾಗ ಇದು ಒಂದು ಕಾರ್ಯರೂಪಕ್ಕೆ ಬರ್ತದೆ ಅಂತಕ್ಕಂಥದ್ದು. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವ್ಯಾಪ್ತಿಯನ್ನು ಹೊಂದಿರುವ ವನ್ಯಜೀವಿ ಅಪರಾಧಗಳಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಭಾರತ ಸರ್ಕಾರಕ್ಕೆ ಸಲಹೆ ನೀಡ್ತಕ್ಕಂಥ ಕೆಲಸವನ್ನು, ವನ್ಯಜೀವಿ ಅಪರಾಧಗಳಿಗೆ ಸಂಬಂಧಿಸಿದ ಕಾನೂನು ಕ್ರಮಗಳಲ್ಲಿ ಯಶಸ್ಸನ್ನು ಸಾಧಿಸಲು ಸರ್ಕಾರಕ್ಕೆ ನೆರವಾಗತಕ್ಕಂಥ ಕೆಲಸವನ್ನು ವನ್ಯಜೀವಿ ಅಪರಾಧ ನಿಯಂತ್ರಣ ದಳ ಮಾಡುತ್ತೆ. ಹಾಗಾದರೆ ಇಲ್ಲಿ ಒಟ್ಟು 10 ವಿವಿಧ ಒಂದು ಸಂಸ್ಥೆಗಳನ್ನು, ಆರ್ಗನೈಸೇಷನ್ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಮುಂದೆ ನೋಡೋದಾದರೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಶೆಡ್ಯೂಲ್ಸ್ ಅಂತ ಇದೆ. 1972 ಕಾಯ್ದೆಯಲ್ಲಿ ಶೆಡ್ಯೂಲ್ ಅಂತ ಬರ್ತವೆ. ಎಷ್ಟು ಶೆಡ್ಯೂಲ್ ಇದ್ದಾವೆ ಮತ್ತು ಪ್ರತಿಯೊಂದು ಶೆಡ್ಯೂಲಲ್ಲಿ ಏನೇನಿದೆ ಅಂತಕ್ಕಂಥದ್ದನ್ನು ನೋಡಬೇಕಾಗುತ್ತೆ. ಒಟ್ಟು 6 ಶೆಡ್ಯೂಲ್ಗಳಿದ್ದಾವೆ. ಹಾಗಾದರೆ ಶೆಡ್ಯೂಲ್ 1 ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರಲ್ಲಿ ಏನಿದೆ ಅನ್ನೋದಾದರೆ ಇದರಲ್ಲಿ ಹಲವಾರು ಭಾಗಗಳಿದ್ದಾವೆ. ಈ ಭಾಗಗಳಲ್ಲಿ ಹಲವಾರು ಜೀವ ಪ್ರಭೇದಗಳನ್ನು ಲಿಸ್ಟ್ ಔಟ್ ಮಾಡಿ ನೋಡಿ. ಶೆಡ್ಯೂಲ್ 1ನಲ್ಲಿ ಮತ್ತು ಶೆಡ್ಯೂಲ್ 2ಅಲ್ಲಿ ಅಳಿವಿನ ಅಂಚಿನಲ್ಲಿರ್ತಕ್ಕಂತಹ ಮತ್ತು ಆಪತ್ತಿಗೊಳಗಾಗಿರ್ತಕ್ಕಂಥ ಥ್ರೆಟನ್ ಸ್ಪೀಸೀಸನ್ನು ಲಿಸ್ಟ್ ಔಟ್ ಮಾಡಿದ್ದಾರೆ. ಆದ್ದರಿಂದ ಶೆಡ್ಯೂಲ್ 1 ಮತ್ತು 2ಅಲ್ಲಿರ್ತಕ್ಕಂಥ ಪ್ರಾಣಿಗಳಿಗೆ ಏನಾದರೂ ತೊಂದರೆ ಮಾಡಿದಾಗ ಒಂದು ಕಠಿಣವಾದ ಶಿಕ್ಷೆಯನ್ನು 1972 ಕಾಯ್ದೆಯಲ್ಲಿ ನಿಗದಿ ಮಾಡಿದ್ದಾರೆ. ಹಾಗಾದರೆ ಶೆಡ್ಯೂಲ್ 1ನಲ್ಲಿ ಯಾವ್ಯಾವ ಇದ್ದಾವೆ ಅಂತ ನೋಡೋದಾದರೆ, ಪಾರ್ಟ್ 1ನಲ್ಲಿ ಸಸ್ತನಿಗಳು ಅಥವಾ ಮ್ಯಾಮಲ್ಸ್ ಇದ್ದಾವೆ. ಎಕ್ಸಾಂಪಲ್ ಹೇಳೋದಾದರೆ ಟೈಗರು, ಎಲಿಫೆಂಟು, ಲೆಪರ್ಡು, ಬ್ಲ್ಯಾಕ್ ಪಕ್ಕು, 4 ಆಂಡ್ ಆ್ಯಂಟಿಲೋಪು, ಡಾಲ್ಫಿನ್ನು, ಇಂಡಿಯನ್ ಲಯನ್ಗಳು ಬರ್ತವೆ ಮತ್ತು ಇನ್ನಿತರ ಪ್ರಾಣಿಗಳು ಸಹಿತ ಇದ್ದಾವೆ.
ಪಾರ್ಟ್ 2 ಅಲ್ಲಿ ಉಭಯಚರಗಳು ಮತ್ತು ಸರೀಸೃಪಗಳು ಅಂದರೆ ಕ್ರೊಕೊಡೈಲ್ಸ್, ಗರಿಯಲ್ಸ್, ಟರ್ಟಲ್ಸ್, ಮಾನಿಟಲ್ ಲಿಸರ್ಡ್ ಇವೆಲ್ಲ ಬರ್ತವೆ. ಮತ್ತು ಪಾರ್ಟ್ 2A ಮೀನುಗಳು, ಪಾರ್ಟ್ 3 ಬರ್ಡ್ಸ್ ಪಕ್ಷಿಗಳು ಬರ್ತವೆ. ಬೆಂಗಾಲ್ ಫ್ಲೋರಿಕನು, ಗ್ರೇಟ್ ಇಂಡಿಯನ್ ಬಸ್ಟರ್ಡು, ಆರ್ನ್ಬಿಲ್ಸು ಮತ್ತು ವಲ್ಚರ್ಸ್ ಇವುಗಳನ್ನೆಲ್ಲ ಲಿಸ್ಟ್ ಔಟ್ ಮಾಡಿದ್ದಾರೆ. ಇನ್ನಿತರ ಎಲ್ಲ ಪಕ್ಷಿ ಪ್ರಭೇದಗಳು ಇದರಲ್ಲಿ ಬರ್ತವೆ. ಇನ್ನು ಶೆಡ್ಯೂಲ್ 1 ಪಾರ್ಟ್ 4 ಕಠಿಣ ಚರ್ಮಿಗಳು ಕೀಟಗಳು ಅಂದರೆ ಕ್ರಸ್ಟೇಸಿಯಾ ಮತ್ತು ಇನ್ಸೆಕ್ಟ್ಸ್ ಬರ್ತವೆ. ಪಾರ್ಟ್ 4A ಜಲವಾಸಿ ಅಕಶೇರುಕಗಳು, ಪಾರ್ಟ್ 4B ಮೃದುದೇಹಿಗಳು, ಪಾರ್ಟ್ 4C ಕಂಟಕ ಚರ್ಮಿಗಳು ಇವೆಲ್ಲವನ್ನು ಶೆಡ್ಯೂಲ್ 1 ಲಿಸ್ಟ್ ಔಟ್ ಮಾಡಿದ್ದಾರೆ. ಇನ್ನು ಶೆಡ್ಯೂಲ್ 2 ಬರೋದಾದರೆ ಪಾರ್ಟ್ 1 ಮಕ್ಯಾಕ್ಸು, ವೈಲ್ಡ್ ಡಾಗ್ಸು, ದೋಳೆ ಬರ್ತವೆ. ಪಾರ್ಟ್ 2 ಸ್ಕ್ವಿರೆಲ್ಸು, ಜಾಕಲ್ಸು, ಜಂಗಲ್ ಕ್ಯಾಟ್ಸ್ ಬರ್ತವೆ. ಶೆಡ್ಯೂಲ್ 1 ಮತ್ತು ಶೆಡ್ಯೂಲ್ 2 ಒಂದು ಪ್ರಭೇದಗಳಿಗೆ ಹಾನಿ ಮಾಡಿದಾಗ ಅತ್ಯಂತ ಕಠಿಣವಾದ ಶಿಕ್ಷೆಯನ್ನು ನೀಡ್ತಾರೆ ಅಂತಕ್ಕಂಥದ್ದು ನಾವೀಗ ಆಲ್ರೆಡಿ ನೋಡಿದ್ವಿ. ಇನ್ನು ಶೆಡ್ಯೂಲ್ 3 ಯಾವ ಬರ್ತವೆ ಅನ್ನೋದಾದರೆ ಬಾರ್ಕಿಂಗ್ ಡೀರ್, ವೈಲ್ಡ್ ಪಿಗ್, ನೀಲ್ಗಾಯ್, ಹಯೇನಾ ಇನ್ನಿತರ ಮುಂತಾದ ಪ್ರಾಣಿಗಳು ಬರ್ತವೆ. ಶೆಡ್ಯೂಲ್ 4 ಬ್ಲ್ಯಾಕ್ ನೇಪ್ ಡೇರ್, ಪರ್ಕ್ಯುಪೈನ್, ಸ್ಕ್ವಿರೆಲ್ ಮತ್ತಿತರ ಪ್ರಾಣಿ ಪ್ರಭೇದಗಳು, ಪಕ್ಷಿ ಪ್ರಭೇದಗಳನ್ನು ಶೆಡ್ಯೂಲ್ 4 ನೋಡಿ. ಶೆಡ್ಯೂಲ್ 3 ಮತ್ತು ಶೆಡ್ಯೂಲ್ 4 ಪ್ರಭೇದಗಳು ಸ್ವಲ್ಪ ಹೇರಳವಾಗಿರ್ತಕ್ಕಂಥ ಅತಿ ಹೆಚ್ಚು ಪ್ರಾಣಿ ಸಂಕುಲವನ್ನು ಒಳಗೊಂಡಿರ್ತಕ್ಕಂಥ ಪ್ರಾಣಿಗಳನ್ನು ಇದರಲ್ಲಿ ಲಿಸ್ಟ್ ಔಟ್ ಮಾಡ್ತಾರೆ. ಶೆಡ್ಯೂಲ್ 3 ಮತ್ತು ಶೆಡ್ಯೂಲ್ 4 ಪ್ರಾಣಿಗಳಿಗೆ ಹಾನಿಯನ್ನು ಮಾಡಿದಾಗ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿರ್ತಕ್ಕಂತಹ ಶಿಕ್ಷೆಯನ್ನು ನೀಡ್ತಾರೆ. ಇನ್ನು ಶೆಡ್ಯೂಲ್ 5 ವಿಶೇಷತೆ ಏನಂದರೆ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು 1972 ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಶೆಡ್ಯೂಲ್ 5 ಭಾರತದಲ್ಲಿ ಬೇಟೆಯಾಡಲು ಅಥವಾ ಕೊಲ್ಲಲು ಅನುಮತಿ ನೀಡಿರುವ ಪ್ರಾಣಿಗಳ ಲಿಸ್ಟನ್ನು ಕೊಟ್ಟಿದ್ದಾರೆ. ಯಾವ್ಯಾವಂದರೆ ಕಾಮನ್ ಕ್ರೋ, ಫ್ರೂಟ್ ಬ್ಯಾಟ್ಸ್, ಮೈಸ್, ರ್ಯಾಟ್ಸ್ ಅಂದರೆ ಕಾಗೆಗಳು, ಇಲಿಗಳನ್ನು ನಾವು ಕೊಲ್ಲಬಹುದು ಅಂತಕ್ಕಂಥದ್ದು. ಯಾವುದರ ಪ್ರಕಾರ ಅಂದರೆ ಶೆಡ್ಯೂಲ್ 5 ಪ್ರಕಾರ. ನೋಡಿ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳ್ಬೋದು 1972 ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಪ್ರಕಾರ ಯಾವ ಶೆಡ್ಯೂಲ್ನಲ್ಲಿ ಕೊಲ್ಲಲು ಅನುಮತಿ ನೀಡಿರ್ತಕ್ಕಂಥ, ಬೇಟೆಯಾಡಲು ಅನುಮತಿ ನೀಡಿರ್ತಕ್ಕಂಥ ಪ್ರಾಣಿಗಳ ಹೆಸರುಗಳನ್ನು ಸೇರಿಸಿದ್ದಾರೆ ಅನ್ನೋದಾದರೆ ಶೆಡ್ಯೂಲ್ 1, ಶೆಡ್ಯೂಲ್ 2, ಶೆಡ್ಯೂಲ್ 4, ಶೆಡ್ಯೂಲ್ 5 ಅಂದರೆ ಶೆಡ್ಯೂಲ್ 5. ಆದ್ದರಿಂದ ಶೆಡ್ಯೂಲ್ 5 ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅಥವಾ ಇನ್ನೊಂದು ಥರ ಕೇಳ್ಬೋದು, ಕೆಳಗೆ ಕೊಟ್ಟಿರ್ತಕ್ಕಂಥ ಪ್ರಾಣಿಗಳಲ್ಲಿ ಯಾವುದನ್ನು ಬೇಟೆಯಾಡ್ಬೋದು ಅಥವಾ ಕೊಲ್ಬೋದು ಅಂತ ಹೇಳಿದರೆ ಕಾಮನ್ ಕ್ರೋ, ಪೀಕಾಕ್, ಗ್ರೇಟ್ ಇಂಡಿಯನ್ ಬಸ್ಟರ್ಡ್, ಬೆಂಗಾಲ್ ಫ್ಲಾರಿಕನ್ ಅಂದರೆ ಕಾಮನ್ ಕ್ರೋ ಈಸ್ ಅಲೋಡ್. ಓಕೆ. ಇನ್ನೂ ಅತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಶೆಡ್ಯೂಲ್ 6 ನೋಡಿ. ಶೆಡ್ಯೂಲ್ 1 5 ಪ್ರಾಣಿಗಳನ್ನು ಅಥವಾ ಪಕ್ಷಿಗಳನ್ನು ಅಥವಾ ಇನ್ನಿತರ ಉಭಯಚರಗಳನ್ನು ಲಿಸ್ಟ್ ಔಟ್ ಮಾಡಿದರು. ಬಟ್ ಶೆಡ್ಯೂಲ್ 6 ಸಸ್ಯಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಶೆಡ್ಯೂಲ್ 6. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಆದ್ರೂ ಸಹಿತ ಸಸ್ಯಗಳನ್ನು ಸಹಿತ ಈ ಒಂದು ಶೆಡ್ಯೂಲಲ್ಲಿ ಸೇರಿಸಿದ್ದಾರೆ. ಈ ಶೆಡ್ಯೂಲಿನಲ್ಲಿ ಭಾರತದಲ್ಲಿ ಕೃಷಿಯನ್ನು ನಿಷೇಧಿಸಲಾಗಿರುವ ನಿರ್ದಿಷ್ಟ ಸ್ಥಳೀಯ ಸಸ್ಯಗಳನ್ನು ಹೆಸರಿಸಲಾಗಿದೆ. ಇವುಗಳನ್ನು ಬೆಳೆಯುವಂತಿಲ್ಲ ಅಥವಾ ಕೃಷಿ ಮಾಡುವಂತಿಲ್ಲ. ಯಾವ ಅಂದರೆ ಆರ್ಕಿಡ್ಸು, ಸೈಕಾಡ್ಸು, ವ್ಯಾಂಡಾಸನ್ನು ನಾವು ಕೃಷಿಯನ್ನು ಮಾಡಲು ಅನುಮತಿ ಇಲ್ಲ. ಹೀಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು 1972 ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಲ್ಲಿ ಬರ್ತಕ್ಕಂತಹ ಹಲವಾರು ಒಂದು ಆರ್ಗನೈಸೇಷನ್ನ, ಸಂಸ್ಥೆಗಳನ್ನು, ವಿವಿಧ ಸಂರಕ್ಷಿತ ಪ್ರದೇಶಗಳನ್ನು, ಈ ಒಂದು ಕಾಯ್ದೆಯ ವಿಶಿಷ್ಟ ಲಕ್ಷಣಗಳನ್ನು ಮತ್ತು ಈ ಕಾಯ್ದೆಯಲ್ಲಿ ಇರ್ತಕ್ಕಂಥ ವಿವಿಧ ಶೆಡ್ಯೂಲ್ಗಳು, ಆ ಶೆಡ್ಯೂಲ್ಗಳಲ್ಲಿ ಮೆನ್ಷನ್ ಆಗಿರ್ತಕ್ಕಂಥ ವಿವಿಧ ಜೀವ ಪ್ರಭೇದಗಳನ್ನು ಸ್ಟಡಿ ಮಾಡಿದ್ವಿ. ಇವುಗಳ ಮೇಲೆ ನಾವು ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕ್ವಶನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತೇಳಿ ಈ ಒಂದು ವಿಡಿಯೋ 1972 ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಡೀಟೇಲ್ ಡಿಸ್ಕಷನ್ ಅಂತಲೇ ಹೇಳ್ಬೋದು. ಹಲವಾರು ವಿಚಾರಗಳನ್ನು ನಾವು ತಿಳ್ಕೊಂಡ್ವಿ. ನಿಮಗೆ ಬೇಕಾದಲ್ಲಿ ಒಂದು ಪಾಸ್ ಮಾಡಿ ನೋಟ್ಸ್ ಮಾಡ್ಕೊಳ್ಳಿ. ಕಾಯ್ದೆಯ ಒಂದು ವಿಶಿಷ್ಟ ಗುಣಲಕ್ಷಣಗಳನ್ನು ತಿಳ್ಕೊಳ್ರಿ ಮತ್ತು ಯಾವ ಒಂದು ಆರ್ಗನೈಸೇಷನ್ನ, ಸಂಸ್ಥೆಯನ್ನು ಯಾವ ಒಂದು ಸೆಕ್ಷನ್ ಪ್ರಕಾರ ನಾವು ಘೋಷಣೆಯನ್ನು ಮಾಡ್ಬೋದು, ಯಾವ ಯಾವ ಸಂರಕ್ಷಿತ ಪ್ರದೇಶಗಳಿದ್ದಾವೆ ಅವುಗಳನ್ನು ಸಹಿತ ನೋಟ್ ಮಾಡ್ಕೊಳ್ಳಿ. ಈ ಒಂದು ಕಾಯ್ದೆ ಪ್ರಕಾರ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಲವಾರು ಕ್ವಶನ್ಗಳು ಬರ್ತವೆ. ಅವುಗಳಲ್ಲೆಲ್ಲ ನೀವು ಸರಿಯಾಗಿ ಆನ್ಸರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಯೂಟ್ಯೂಬ್ ಸೆಷನ್ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.